ಸ್ವಧಾರಣಾಯ ವಿತತಾಯ ನಮೋ ನಾರಾಯಣಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ಸರಸ್ವತೀಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರಃ ಸಂಜಯ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಸಂರಕ್ಷಾಮಿ ದೇಶತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ವಾಸ್ತವ್ಯಂ ಚ ಗುಣಗಣನಿರಯಂ ಪತಿಂ ಪ್ರಮಾಜಾಃ ಜಗದನಶ್ರಮಂ ಚ ವಾಸವೀಶೋ ಮುನಿಕುಲತಿಲಕಂ ಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂ ಚ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾಧಿಕಾಂ ಗುರುಂ ಕುರ್ಮ ಶ್ರೀಕೃಷ್ಣಗೀತಾಯಾಃ ಎಷ್ಟೀಗ ಭಾಷ್ಯ ಅಯುಕ್ತಃ ಪ್ರಾಕೃತಸ್ತಬ್ಧಃ ಶಶೋ ನಿಷ್ಕೃತೋ ಅಲಸಃ ವಿಷಾದಿ ದೀರ್ಘಸೂತ್ರೀ ಚ ಕರ್ತ ವಿಷಾದಪಟ್ಟ ಕೆಲಸ ಮಾಡ್ತಕ್ಕಂಥವ್ರು ತಾಮಸಕರ್ತ. ಇಲ್ಲಿ ಕರ್ತೃ ಕರ್ಮ ಜ್ಞಾನ ಇವುಗಳ ವೈವಿಧ್ಯವನ್ನೆಲ್ಲ ಹೇಳ್ತಾ ಇದ್ದಾರೆ. ಕೊನೆಗೆ ಧೃತಿ ಅಂದರೆ ಧೈರ್ಯ. ಧೈರ್ಯವೂ ಕೂಡ ಮೂರು ವಿಧ: ಸಾತ್ವಿಕ ಧೈರ್ಯ, ರಾಜಸ ಧೈರ್ಯ ಮತ್ತು ತಾಮಸ ಧೈರ್ಯ ಅಂತ. ಅದೇ ರೀತಿ ಬುದ್ಧಿ ಕೂಡ ಮೂರು ವಿಧ. ಬುದ್ಧಿ ಮೊದಲು ಹೇಳ್ತಾರೆ, ಬುದ್ಧೇ ಭೇದ ಧೃತೇಶ್ಚೈವ ಗುಣತಃ ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪೃಥಕ್ವೇನ ಧನಂಜಯ. ಬುದ್ಧೇ ಭೇದಂ ಅಂತ ತ್ರಿವಿಧಂ. ಧೃತೇಶ್ಚೈವ ಧೈರ್ಯ, ಗುಣತಃ ತ್ರಿವಿಧಂ ಶೃಣು ಸಾತ್ವಿಕಾದಿ ಪ್ರಭೇದದಲ್ಲಿ ಮೂರು ವಿಧ ಅಂತ ತಿಳ್ಕೋ ಕೇಳು. ಪ್ರೋಚ್ಯಮಾನಂ ಅಶೇಷೇಣ ಪೃಥಕ್ವೇನ ಧನಂಜಯ, ಪ್ರತ್ಯೇಕವಾಗಿ ಸಂಪೂರ್ಣವಾಗಿ ಆ ವಿಷಯ ಹೇಳ್ತಾ ಇದ್ದೇನೆ ಕೇಳು ಅಂತ ಹೇಳ್ತಾನೆ. ಮೊದಲನೇ ಬುದ್ಧಿ ಯಾವುದು? ಸಾತ್ವಿಕ ಬುದ್ಧಿ ಯಾವುದು ಅಂದರೆ ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯಾಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂಚ ಯೋ ವೇತ್ತಿ ಯಾ ವೇತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕಿ. ಪ್ರವೃತ್ತಿ ನಿವೃತ್ತಿ, ಕಾರ್ಯ ಅಕಾರ್ಯ, ಭಯ ಅಭಯ, ಬಂಧ ಮೋಕ್ಷ ಇದೆಲ್ಲ ಯಾವ ಬುದ್ಧಿ ತಿಳಿಸುತ್ತಲ್ಲ ಆ ಬುದ್ಧಿ ಸಾತ್ವಿಕ ಬುದ್ಧಿ ಅಂತ ಕರೀತಾರೆ. ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ಬುದ್ಧಿವಂತ ಅಂತ ಹೇಳ್ತಾ ಇರ್ತಾರೆ ಸಾಮಾನ್ಯ, ಭಾರಿ ಬುದ್ಧಿವಂತ ಅಂತ ಹೇಳ್ತಾರೆ. ಇದಕ್ಕೆ ಭಾರಿ ಬುದ್ಧಿವಂತ ಆಗೋದಿಲ್ಲ. ಯಾತಕ್ಕೆ ಅಂದ್ರೆ ಏನ್ ತಿಳಿಬೇಕು ಕಷ್ಟವರು? ಪ್ರವೃತ್ತಿ, ಈ ಜಗತ್ತಿನ ಪ್ರವೃತ್ತಿ ಯಾರಿಂದ ನಡೆದಿದೆ. ನಿವೃತ್ತಿ ನೋಡಿ, ಕಾರ್ಯಕ್ರಮ ಯಾರು ಮಾಡ್ತಾರೆ ಅಂತ ಕಾಮನ್ ಸೆನ್ಸ್ ಅಲ್ಲ ಕೇಳೋದು. ಯಾರ ಕಾರ್ಯಕ್ರಮ, ಏನು ಕಾರ್ಯಕ್ರಮ, ಎಷ್ಟೊತ್ತಿಗೆ ಮುಗಿಯುತ್ತೆ, ನಿವೃತ್ತಿ. ಅದೇ ರೀತಿ ಜಗತ್ತಿನ ಪ್ರಾರಂಭ ಪ್ರಳಯ ಎಲ್ಲ ತಿಳಿದೆ. ಕಾರ್ಯ ಅಕಾರ್ಯ, ಯಾವ್ದು ಮಾಡ್ಲೇಬೇಕು, ಯಾವ್ದು ಬಿಡಬೇಕು, ಮಾಡಬೇಕಂತ ಯೋಚನೆನೇ ಇಲ್ಲ. ಯಾರು ಕೂಡ ಏನೋ ಸಿಕ್ತು ಮಾಡ್ತಾ ಹೋಗ್ಬೇಕು ಅಷ್ಟೇ ಹೊರತು ಅದ್ರ ಹಿಂದೆನೇ ಅರ್ಥ ಮಾಡ್ಕೋಬೋದಿಲ್ಲ. ಅದನ್ನೇ ಏನ್ ಮಾಡಕ್ಕೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅದರ ಆರಾಧನೆಯನ್ನು ಮಾಡಕ್ಕೆ, ಯುದ್ಧ ಶಸ್ತ್ರ ದೇಶಕ್ಕೋಸ್ಕರ ಭಗವತ್ತಿಗೋಸ್ಕರ ಮಾಡೋದು ದೊಡ್ಡ ಕೆಲಸ ಆಗಿದೆ. ಅದು ಯಾರನ್ನ ಬದಲಾವಣೆ ಹೋದ್ರೆ ಅದು ಅತ್ಯಂತ ಹೇಗೆ ಕೆಲಸ ಆಗುತ್ತೆ. ಅದಕ್ಕೆ ಪ್ರವೃತ್ತಿ ತೇನ ವಿನ ತೃಣಮಪಿ ನ ಚಲತಿ. ಈ ರೀತಿಯಾದ ತಿಳ್ಕೋಬೇಕು. ಕಾರ್ಯಾಕಾರ್ಯೇ ಭಯಾಭಯೇ, ಭಯ ಮತ್ತು ಅಭಯ ಯಾರಿಂದ, ಕಾರ್ಯಾಕಾರ್ಯ ಯಾರು ಹೇಳಿದ್ದಾರೆ, ಹೇಗಿದೆ. ಬಂಧ ಮೋಕ್ಷ, ಯಾವುದರಿಂದ ಬಂಧ ಯಾವುದರಿಂದ ಮೋಕ್ಷ ಅಂತ ತಿಳಿಬೇಕು. ಯಾವುದರಿಂದ ಕರ್ಮಣ ಬದ್ಧತೆ ಜಂತು ವಿದ್ಯೆಯಾತು ವಿಮುಚ್ಯತೆ, ಕರ್ಮದಿಂದ ಬಂಧಿತನಾಗ್ತಾನೆ, ಜ್ಞಾನದಿಂದ ಮುಕ್ತನಾಗ್ತಾನೆ. ಇದೆಲ್ಲ ತಿಳಿತಾನಲ್ಲ, ಅದು ಏನಂತ ಕರೀತಾರೋ ಅದನ್ನ ಸಾತ್ವಿಕ ಬುದ್ಧಿ ಅಂತ ಕರೀತಾರೆ. ಈ ಮಾತು ಹಿಂದೆ ಬಂದಿದೆ. ಏತಾವಾನ್ ಸರ್ವೇ ಹೇಳಬೇಕಾದ್ರೆ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಬುದ್ಧಿಮಾನ್ಗೇನಂತ ಅರ್ಥ ಅಲ್ಲಿ? ಸಾತ್ವಿಕ ಬುದ್ಧಿಮಾನ್ ಅಂತ. ಸಾತ್ವಿಕ ಬುದ್ಧಿ ಇಷ್ಟು ಕೂಡ ಇದು ಅರ್ಥ ಮಾಡ್ಕೊಂಡ್ರೆ ಅಲ್ಲೇ ಗೀತಾವಾಕ್ಯ ಅಲ್ಲಲ್ಲೇ ಅರ್ಥ ಇದೆ.
ಸರಿಯಾಗಿ ಹೊಂದಿಸ್ಬೇಕಲ್ಲ. ಬಂಧಂ ಮೋಕ್ಷಂಚ ಯೋ ವೇತಿ, ಅದಕ್ಕೆ ದಾಸ ಹೇಳಿದ್ದು ಎಲ್ಲಿಂದ ಬಂದೆ, ಮುಂದೆ ಹತ್ತ ಪಯಣ, ಇಲ್ಲಿಂದ ಎಷ್ಟು ದಿನ ವಾರಸ್ಯ ಮುರಡೆ, ಇವೆಲ್ಲ ಏನಿದು ಯೋಚನೆ ಮಾಡಬೇಕಾದ ರೀತಿ. ಅದು ಬಿಟ್ಟು ಬೇರೆ ಎಲ್ಲ ಯೋಚನೆ ಮಾಡ್ತಾನೆ, ಯೋಚನೆ ಮಾಡೋದು ಬುದ್ಧಿವಂತ ಅಂತ ಕರೀಲಿಕ್ಕೆ ಬರೋದಿಲ್ಲ. ಯಯಾ ಧರ್ಮಂ ಅಧರ್ಮಂಚ ಕಾರ್ಯಂಚ ಅಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿ ಸಾ ಪಾರ್ಥರಾಜಸಿ. ಯಯಾ ಧರ್ಮಂ ಅಧರ್ಮಂಚ ಕಾರ್ಯಂಚ ಅಕಾರ್ಯಮೇವ ಚ, ಯಾವ ಬುದ್ಧಿಯಿಂದ ಧರ್ಮವನ್ನು ತಿಳಿತಾನೆ, ಅಧರ್ಮವನ್ನು ತಿಳಿತಾನೆ, ಕಾರ್ಯ ಮತ್ತು ಅಕಾರ್ಯವನ್ನು ತಿಳಿತಾನೆ, ಇವೆಲ್ಲ ತಿಳಿತಾನೆ. ಅಯಥಾವತ್ ಪ್ರಜಾನಾತಿ ಬುದ್ಧಿ ಸಾ ಪಾರ್ಥ, ಎಲ್ಲ ತಪ್ಪಾಗಿ ತಿಳಿತಾನೆ. ಎಲ್ಲ ಅದೆಲ್ಲ ಸರಿಯಾಗಿ ತಿಳಿದರೆ ಪ್ರವೃತ್ತಿಯಾದಿಗಳನ್ನ ಅದು ಸಾತ್ವಿಕ ಬುದ್ಧಿ, ತಪ್ಪಾಗಿ ತಿಳಿದರೆ ಏನದು ಅದು ರಾಜಸ ಬುದ್ಧಿ, ತಾಮಸ ಆಗಿಲ್ಲ, ಏನು ರಾಜಸ ಬುದ್ಧಿ ಅದು. ಉದಾಹರಣೆಗೆ ಹೇಳಿದ್ದಲ್ಲ, ಇದು ಜಗತ್ತಿದೆ ಎಷ್ಟು ತಿಳ್ಕೊಂಡು, ದೇವರ ಏನು ತಿಳ್ಕೊಳ್ಳಿಲ್ಲ ಅಂದ್ರೆ ಮುಖ್ಯವಾಗಿ ತಿಳ್ಕೊಳ್ಳಿಲ್ಲ, ಅಮುಖ್ಯವಾಗಿ ತಿಳಿತಾನೆ, ಭಾರಿ ಡೀಟೇಲ್ ಹೇಳ್ತಾನೆ, ಉಪಯೋಗ ಬರೋದಿಲ್ಲ. ಯಯಾ ಧರ್ಮಂ ಅಧರ್ಮಂಚ ಕಾರ್ಯಂಚ ಅಕಾರ್ಯಮೇವ ಚ ಯಥಾವತ್ ಪ್ರಜಾನಾತಿ ಬುದ್ಧಿ ಸಾ ಪಾರ್ಥ ರಾಜಸಿ. ಯಥಾರ್ಥತ್ವ ನಿಯಮಾಭಾವೋ ರಾಜಸ್ಯಾಹ. ಇದರ ಅರ್ಥ ಏನು ಅಂದ್ರೆ ಸರಿಯಾಗಿ ತಿಳಿತಾನೆ ಅಂತ ಅರ್ಥ ಅಲ್ಲ. ಅನ್ಯಥಾ ಇಲ್ಲಿ ಅಯಥಾವತ್ ಪ್ರಜಾನಾತಿ ಮುಂದೆ ನೋಡಿದಾಗ ತಾಮಸ ಬುದ್ಧಿಗೂ ಅದೇ ರಕ್ಷಣೆ ಹೇಳಿದಾಗ ಕೇಳಿಸುತ್ತೆ, ಅಲ್ಲ ಸ್ವಲ್ಪ ವ್ಯತ್ಯಾಸ ಇದೆ. ಇದು ಸರಿಯಾಗಿ ತಿಳಿಯೋದಿಲ್ಲ ಅಷ್ಟೇ ಹೊರತು ಪೂರ್ತಿ ತಪ್ಪಾಗಿನೇ ತಿಳಿಯೋದಿಲ್ಲ, ಪೂರ್ತಿ ಸರಿಯಾಗಿ ತಿಳಿಯೋದಿಲ್ಲ, ಇನ್ ಬಿಟ್ವೀನ್ ಇರ್ತಾನೆ ಅವನು. ಹಾಗಲ್ಲ, ಅನ್ಯಥಾ ತಾಮಸ್ಯ ಭೇದಾಭಾವ, ಬರೀ ಪೂರ್ತಿ ತಪ್ಪು ತಿಳಿಯೋದು ಅಂತಾದರೆ ಅದು ತಾಮಸ ಬುದ್ಧಿ ಆಗೋದ್ರಿಂದ ಇದಕ್ಕೂ ರಾಜಸಕ್ಕೂ ವ್ಯತ್ಯಾಸ ಇಲ್ಲ ಅಂತಾಗುತ್ತೆ. ಅಧರ್ಮಂ ಧರ್ಮಮಿತಿ ಯಾ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿ ಸಾ ಪಾರ್ಥ ತಾಮಸಿ. ಅಧರ್ಮಂ ಧರ್ಮಮಿತಿ ಯಾ ಮನ್ಯತೆ ತಮಸಾ ಆವೃತ ಸರ್ವಾರ್ಥಾನ್ ವಿಪರೀತಾಂಚ ಬುದ್ಧಿ ಸಾ ಪಾರ್ಥ ತಾಮಸಿ. ಅಧರ್ಮ ಇವನು ಎಕ್ಸಾಕ್ಟ್ಲಿ ಆಪೋಸಿಟ್, ಇವನು ಪೂರ್ತಿ ಇರೋದೇ ಇಲ್ಲ ಅಂತೇಳಿಯಾನೆ. ಇದು ಶುಕ್ತಿರೋ ರಜತನೋ ರಾಜಸ, ಇದು ಶುಕ್ತಿನೇ ಅದೇನದು ನಿರ್ಣಯ ಸರಿಯಾಗಿ ತಿಳ್ಕೊಂಡು ಅದೇನದು ಸಾತ್ವಿಕ, ಇದು ರಜತನೇ ಅದೇನದು ತಾಮಸ. ಶುಕ್ತಿನೇ ರಜತನೇ, ಶುಕ್ತಿನೋ ರಜತನ, ಇದು ಅರ್ಥ ಮಾಡ್ಕೊಂಡ್ರೆ ಕ್ಲಿಯರ್ ಆಗಿ ಗೊತ್ತಾಗ. ಒಟ್ಟು ಸಂಶಯ ಅಂತ, ಸಂಶಯಾತ್ಮ ವಿನಶ್ಯತಿ, ನಿರ್ಣಯ ಬರೋದೇ ಇಲ್ಲ. ಯಾವಾಗಲೂ ಡೋಲಾಯಮಾನ ಜ್ಞಾನ ಒಂದು ಅವ್ರು ಹಾಗೆ ಹೇಳ್ತಾರೆ, ಹೇಳ್ತಾರೆ, ಹೇಗೆ ಮಾಡೋದು ಗೊತ್ತಿಲ್ಲ. ಮತ್ತು ಒಂದಿಗೆ ಬರ್ತವೆ ಮಾಡ್ತಾರೆ ಗೊತ್ತಾಗ, ಒಂದು ದಿವ್ಸ ಬಾರ್ದ ಒಂದು ದಿವ್ಸ ಬಿಟ್ಟ ಅವ್ನ ಬುದ್ಧಿ ಇರೋದೇ ಹಾಗೆ, ನೇಚರೇ ಹಾಗೆ, ಏನು ಪ್ರಮಾಣ ಕೊಟ್ಟು ತಲೆಗೆ ಹೋಗೋದೇ ಇಲ್ಲ. ಅವ್ರು ಸ್ವರೂಪನೇ ಆಗಿರೋದ್ರಿಂದ ಬದಲಾಗ್ಸಕ್ಕೆ ಸಾಧ್ಯ ಇಲ್ಲ. ಅಧರ್ಮಂ ಧರ್ಮಮಿತಿ ಚ ಯಾ ಮನ್ಯತ್, ಇದೆಲ್ಲ ಪ್ರಮಾಣ ಪದ್ಧತಿಯಲ್ಲಿ ಹೇಳಿದ್ದಾರೆ. ಸಾತ್ವಿಕ ಜ್ಞಾನ ಹೇಗೆ ಅದೆಲ್ಲ ಹೇಳಿದ್ದಾರೆ ಈಗಾಗಲೇ. ಇದು ಬೇಸಿಸ್, ಅದು ಬ್ಯಾಕ್ಗ್ರೌಂಡ್ ಇದ್ರೆ ಬೇಗ ಅರ್ಥ ಆಗುತ್ತೆ. ಅಧರ್ಮಂ ಧರ್ಮಿನ, ಅಧರ್ಮ ಧರ್ಮ ಅಂತ ತಿಳಿತಾನೆ. ಯಾ ಮನ್ಯತೆ ತಮಸಾವೃತ, ಯಾಕೆ ತಮಸ್ಸು ದೈವೀಶೇಷ ಗುಣಮಯಿ, ತಮಸ್ಸು ಅಂದ್ರೆ ಅಜ್ಞಾನ, ಅಜ್ಞಾನದಿಂದ ಆವೃತವಾದ ಬುದ್ಧಿ ಅಧರ್ಮನ ಧರ್ಮ ಅಂತ ತಿಳಿಯುತ್ತೆ, ಧರ್ಮನ ಅಧರ್ಮ ಅಂತ ಬೇರೆ ತಿಳಿಯುತ್ತೆ. ಮತ್ತೆ ಧರ್ಮನ ಅಧರ್ಮ, ಅಧರ್ಮ ಧರ್ಮ, ಇವ್ರದ್ದು ಹಾಗಲ್ಲ, ಕರೆಕ್ಟ ಕಾರ್ಯಕಾರ್ಯ ಭಯಾಭಯ ಸರ್ವಾರ್ಥ. ಅದರಿಂದ ನಮ್ಮ ಟೆಂಡೆನ್ಸಿ ಆಗಿರ್ಬೇಕು, ಯಾವಾಗಲೂ ಖಚಿತ ತಿಳಿಯೋ ರೀತಿಯಲ್ಲಿ ಸರಿಯಾಗಿ ತಿಳಿಬೇಕು, ಅದ್ರ ಬಗ್ಗೆ ಅಫರ್ಮೇಷನ್ ಇರಬೇಕು, ಸರಿಯಾಗಿ ತಿಳಿದಿದ್ದೀನಿ ಅಂತ ವಿಶ್ವಾಸನೂ ಇರಬೇಕು. ತುಂಬ ಜನ ವಿಶ್ವಾಸ ಇಲ್ಲದೆ ಇರೋದೇ ತುಂಬ ಜನ ಸಿಗೋದು. ಸರ್ವಾರ್ಥಾನ್ ವಿಪರೀತಾಂಶ್ಚ, ವಿಪರೀತ ಅಂದ್ರೆ ಗೊತ್ತಿದೆ ಏನಂತ, ವಿರುದ್ಧ ಎಲ್ಲಿ ಬಂದಿದೆ ಪದ ಅದು, ವಿಪರೀತ ಅಂದ್ರೆ ವಿರುದ್ಧ ಅಂತ ಅರ್ಥ ಎಲ್ಲಿ ಯಾರು ಉಪಯೋಗಿಸಿದ್ದಾರೆ ಒಂದು ಕಡೆಗೆ. ವಿಪರೀತ ನಿಶ್ಚಯೋ ವಿನಿಶ್ಚಯ ವಿವದೋ ಭ್ರಮ, ಭ್ರಮ ವಿಪರೀತ ನಿಶ್ಚಯ ಅಂದ್ರೆ ಎಲ್ಲಿ ಹೇಳಿದ್ರದ್ರ ಪ್ರಮಾಣ ಪದ್ಧತಿಯಲ್ಲಿ ಹೇಳಬೇಕಾದ್ರೆ ನಮಗೆ ಕನ್ನಡ ವಿಪರೀತ ಭಾರಿ ಬುದ್ಧಿವಂತ ಅಂತ ಆಗಲ್ಲ. ವಿಪರೀತ ಬುದ್ಧಿ ಅಂದ್ರೆ ಆಪೋಸಿಟ್ ನಾಲ ಅಂತ, ಕರೆಕ್ಟ್ಲಿ ಆಪೋಸಿಟ್. ಸಂಸ್ಕೃತದಲ್ಲಿರೋ ಅರ್ಥನೇ ಹಾಗೆ, ಆ ಪದದಲ್ಲಿ ಉಪಯೋಗಿಸಿದ್ದಾರೆ. ವಿಪರೀತಾಂಶ್ಚ ಸರ್ವಾರ್ಥ, ಯಾವ ವಿಷಯ ತೊಗೊಂಡ್ರು ತಪ್ಪೆ ತಿಳಿ, ಜರೂರು ತಪ್ಪು ತಿಳಿತಾನೋ. ಹರಿಸರ್ವರ್ಥ ಅಲ್ಲ, ವಾಯು ಜೀವೋತ್ತಮ ಅಲ್ಲ, ಜಗತ್ ಸತ್ಯ ಅಲ್ಲ, ಏನು 9 ಪ್ರಮೇಯಕ್ಕೂ ವಿರುದ್ಧ ತಿಳಿತಾನೆ. ಅದು ಉಪಪ್ರಮೇಯಗಳ ಜೊತೆಗೆ ಇದು ಬುದ್ಧಿಯ ತಾಮಸ ಬುದ್ಧಿಯ ಲಕ್ಷಣ. ದುರ್ಯೋಧನ ಕೊನೆಗೂ ತಿಳ್ಕೊಂಡು ನಾನು ಮಾಡಿದ್ದೇ ಸರಿ, ಕೃಷ್ಣ ಮಾಡಿದ್ದೇ ತಪ್ಪು, ಜೊತೆಗೆ ಎರಡೆರಡು, ನಾನು ಮಾಡಿದ್ದೆ ಸರಿ, ಕೃಷ್ಣ ಮಾಡಿದ್ದು ಪಾಂಡವ ಮಾಡಿದ್ದು ತಪ್ಪು. ಈ ಹೇಳ್ಕೊತಾನೆ ಸಾಯ್ತಾನೆ. ಏನ ಅವನ ದೃಷ್ಟಿ ಪ್ರಶ್ನೆ ಅಲ್ಲ, ಅವನಿಗೆ ಸ್ವರೂಪನೇ ಅಷ್ಟ. ಅವನು ತಿಳ್ಕೊಳ್ಳೋದು ವಿಶ್ವರೂಪ ದೋಷ ಏನೋ ಮ್ಯಾಜಿಕ್ ಮಾಡಿದ, ವಿಶ್ವರೂಪ ತೋರಿಸಿದ್ರು ಕೂಡ ಏನೋ ಮಾಡಿದ, ಬುದ್ಧಿವಂತ ಭಾರಿ ಬುದ್ಧಿವಂತ. ಏನೋ ಕೃಷ್ಣ ದೊಡ್ಡವನು, ಏನೋ ಕಿರಾಡಿತನ ಮಾಡ್ತಾನೆ. ಈತ ಸರ್ವೋತ್ತಮತ್ವ ಇಲ್ಲ, ದೊಡ್ಡವನು ಅಷ್ಟೇ.
ಧೃತ್ಯಾಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ಅವ್ಯಭಿಚಾರಿಣ್ಯಾ ಧೃತಿ ಸಾ ಪಾರ್ಥ ಸಾತ್ವಿಕಿ. ಧೃತಿ ಇವೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಷ್ಟು ವಿಷಯ ಇದೆ ಯೋಚನೆ ಮಾಡಿ. 18 ಸರಿಯಾಗಿ ಓದಿಬಿಟ್ರೆ ಎಷ್ಟು ಇದೆಲ್ಲ ಡೈಲಿ ಲೈಫ್ ಎಷ್ಟು ಉಪಯೋಗ ಆಗುತ್ತೆ. ಇದು ಬರೀ ಪಾರಮಾರ್ಥಿಕ ಅಲ್ಲ, ನಿತ್ಯ ಜೀವನಕ್ಕೂ ಬೇಕು, ಅದಕ್ಕೂ ಬೇಕು. ಅದು ಗಮನನೇ ಕೊಡೋದಿಲ್ಲ. ಇಷ್ಟು ತಿಳ್ಕೊಳ್ಳೋಕೆ ಎಷ್ಟು ಕಷ್ಟಪಡಬೇಕು. ಆ್ಯಕ್ಚುಲಿ ತಿಳ್ಕೊಂಡ್ರೆ ಸುಖ ಆಗುತ್ತೆ, ಸುಲಭನೂ ಆಗುತ್ತೆ, ಸುಖನೂ ಆಗುತ್ತೆ. ಅಧರ್ಮ ಇದಾಗ ಗೀತಾ ಓದ್ಬೇಡ, ರಿಟೈರ್ ಆದ್ಮೇಲೆ ಓದಿ ಏನು ಅರ್ಥ ಆಗುತ್ತೆ. ಓದಲೇಬೇಡ. ಒಂದು ರಿಟೈರ್ ಆದ್ಮೇಲೆ ಓದಬೇಕಾದ್ರೆ ಅದು ಈ ಥರ ಹೇಳಿರ್ತಾರೆ. ಮೊದಲು ಓದು ಅಂತ ಹೇಳ್ಬೇಕಲ್ಲ, ಮೊದಲು ಓದು, ಚೆನ್ನಾಗಿ ಓದು, ಅರ್ಥ ಮಾಡೋದು, ಉಳಿದೆಲ್ಲ ಅರ್ಥ ಆಗಿಬಿಡುತ್ತೆ. ಅದು ಇದ್ರ ಬಗ್ಗೆನೇ ವಿಪರೀತ ಜ್ಞಾನ. ಓದಬೇಕು, ನೋಡ್ಬೇಕು. ಇಲ್ಲೇ ಬಂದಿರೋದ್ರೆ ತಾಮಸ ಬುದ್ಧಿನೇ. ಅಧರ್ಮಂ ಧರ್ಮವಿತಿ. ಈ ಧೈರ್ಯ ಇದೆ. ಧೈರ್ಯ 3 ವಿಧ. ಧೃತ್ಯ ಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾ. ಒಂದೇ ಪದ. ಮನಃ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ಅವ್ಯಭಿಚಾರಿಣ್ಯ ಧೃತಿ ಸಾ ಪಾರ್ಥ ಸಾತ್ವಿಕಿ. ಯಯಾ ಧೃತ್ಯ, ಯಾವ ಧೃತಿಯಿಂದ. ಧೈರ್ಯ, ಯಾವ ಧೈರ್ಯ ಇದು. ಇವತ್ತು ಧೈರ್ಯ ಇಲ್ಲದೆ ಸಾತ್ವಿಕರು ಕೆಲಸ ಮಾಡೋದಿಲ್ಲ. ತಾಮಸರು ಭಂಡ ಧೈರ್ಯ ಅಂತ ಕರೆಯೋದಿಲ್ಲ. ಆ ಧೈರ್ಯ ಇಷ್ಟು ಜನ ಮಾಡಿದ್ ನೋಡ್ತಾರೆ, ಮತ್ತೆ ಕೊಲೆ ಮಾಡ್ತಾರೆ, ಮತ್ತೆ ಕಳ್ತನ ಮಾಡ್ತಾರೆ. ನಾನು ಸಿಗ್ಲಿಕ್ಕಿಲ್ಲ ಅಂತಾನೆ ಭ್ರಮೆ ಅವರಿಗೆ ಯಾವಾಗಲೂ. ಆಗಲೂ ಕೂಡ ಅಲರ್ಟ್ ಆಗೋದಿಲ್ಲ. ಎಷ್ಟು ತಮ್ಮ ಮತ್ತೆ ಮಾಡಿ ಸಮರ್ಥನೆ ಬೇರೆ ಮಾಡ್ಕೊತಾರೆ. ಬಿಟ್ಟು ನೋಡ್ಲಿ ಆಮೇಲೆ ಕೈ ತೋರಿಸ್ತೀನಿ ಅಂತಾರೆ. ಇವೆಲ್ಲ ಭ್ರಾಂತಿಯೊಳಗೆ ಸಾಯ್ತಾರೆ. ಧೃತ್ಯ ಯಯಾ ಧಾರಯತೆ. ಉದಾಹರಣೆ, ಕಾರ್ತಿಕ ಸ್ನಾನ ಮಾಡಬೇಕು, ಧೃತ್ಯ ಧೈರ್ಯ ಬೇಕದಕ್ಕೆ. ಅಯ್ಯೋ ನಡಕಾಂತ ಕುತ್ಕೊಂಡ್ರೆ ಆಗೋದೇ ಇಲ್ಲ. ಗೊತ್ತಾಯ್ತು. ಅವನು ಮಧ್ಯರಾತ್ರಿ ಕಳ್ತನಕ್ಕೆ ಹೋಗ್ಬೇಕು, ಹೋಗ್ತಾರೆ, ಧೈರ್ಯ ಕಡೆ ಹೋಗ್ತಾರೆ. ಧೃತ್ಯ ಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾ. ಮನಃ ಪ್ರಾಣೇಂದ್ರಿಯ ಕ್ರಿಯಾ, ಮನಸ್ಸಿನ ಕ್ರಿಯೆ, ಪ್ರಾಣಗಳ ಕ್ರಿಯೆ, ಇಂದ್ರಿಯಗಳ ಕ್ರಿಯೆ, ಇದಿಷ್ಟು ಕೂಡ ಧೈರ್ಯ ತಲ್ಕೊಡ್ತಾರೆ. ಮನಸ್ಸು ಗಟ್ಟಿ ಮಾಡಬೇಕು ಅಂತ ಹೇಳೋದಿಲ್ಲ, ಧೈರ್ಯ. ಅದೇ ರೀತಿ ಇಂದ್ರಿಯಗಳನ್ನು ಅಲ್ಲಿ ದೇವರು ಧ್ಯಾನ ಮಾಡ್ತಾನೆ, ಆ ಕಡೆ ಹೋದಂತೆ ನೋಡ್ಕೋಬೇಕು. ಈ ಹತೋಟಿಯನ್ನು ಪೂರ್ತಿ ಮಾಡ್ತಾನಲ್ಲ, ಇದು ಭಾರಿ ದೊಡ್ಡ. ಯೋಗೇನ ಅವ್ಯಭಿಚಾರಿಣ್ಯ, ಅವ್ಯಭಿಚಾರಿಣ್ಯ ಯೋಗೇನ, ಮನೋಯೋಗೇನ ಗಟ್ಟಿ ಮಾಡಿಕೊಂಡು ಹೋಗಬಾರ್ದು, ಹೋಗಲೇಬಾರ್ದು, ಮಾಡಲೇಬೇಕು. ಧೃತಿ ಸಾ ಪಾರ್ಥ ಸಾತ್ವಿಕಿ. ಈ ಧೈರ್ಯ ಏನಂತ ಕರೀತಾರೆ? ಸಾತ್ವಿಕ ಧೈರ್ಯ. ಇದು ಭಾರಿ ಮುಖ್ಯವಾಗ್ತದೆ. ಅದಕ್ಕೆ ಇದೆಲ್ಲ ಭೀಮಸೇಂದ್ರ ಇದಕ್ಕೆ ಏನಂತ ಹೇಳ್ತಾರೆ? ಭಕ್ತಿ, ಪ್ರಾಣ, ಇವೆಲ್ಲ ಹೇಳ್ತಾರೆ. ಭಕ್ತಿರ್ಜ್ಞಾನಂಚ ವೈರಾಗ್ಯಂ, ಧೃತಿ ಮೇಧಾ ಧೃತಿ ಸ್ಥಿತಿ. ಮತ್ತೆ ಆಮೇಲೆ ಇವಿಷ್ಟು ಹೇಳ್ತಾ ಋಕೋದಶ, ಇವಿಷ್ಟು ಕೂಡ ಋಕೋದರ ಅಂತ ಕರೀತಾರೆ. ಭಕ್ತಿರ್ಜ್ಞಾನಂ ಚ ವೈರಾಗ್ಯಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಯೋಗ ಪ್ರಾಣ ಬಲಂಚೈವ ಋಕೋದರ ಇತಿ ಸ್ಮೃತಃ. ಎಲ್ಲಿ ಬಂದಿದೆ? 2ನೇ ಅಧ್ಯಾಯದಲ್ಲಿ ಬಂದಿದೆ. ಭೀಮಸೇನ ಬಗ್ಗೆ ಹೇಳಬೇಕಾದ್ರೆ ನೆನಪಿರ. ಅದೆಲ್ಲ ಸಾತ್ವಿಕ ಸಾತ್ವಿಕ ಸಾತ್ವಿಕ. ಬರೀ ಸಾತ್ವಿಕದಲ್ಲೂ ಮತ್ತೆ 3 ವೆರೈಟಿ. ಸಾತ್ವಿಕ ಪಾಸ್ ಆದವರಲ್ಲೂ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಸಾಕು. ಅದರಲ್ಲೂ ಕೂಡ ಹಾಗೆ ಇದೆಲ್ಲ ಬುದ್ಧಿಯಲ್ಲಿ ಲೆಕ್ಕ. ಅದೊಂದು ಉಳ್ಕೊಂಡಿದೆ ಕಾಲೇಜುಗಳಲ್ಲಿ. ಫಸ್ಟ್, ಸೆಕೆಂಡ್, ಥರ್ಡ್ ಅಂದರೆ ಬುದ್ಧಿವಂತ, ಭಾರಿ ಬುದ್ಧಿವಂತ, ಅತಿ ಬುದ್ಧಿವಂತ ಅಂತೇಳಿ ಬೇರೆ ಬಂತು. ಮನಃ ಮನಸ್ಸನ್ನು, ಪ್ರಾಣ ಶಬ್ದಕ್ಕೆ 2 ಅರ್ಥ. ಪ್ರಾಣಾಪಾನ ದಾನೋದಾಗಿ ಪ್ರಾಣ. ಮನಸ್ಸು ರುದ್ರದೇವರು, ಪ್ರಾಣ ಪ್ರಾಣದೇವರು, ಇಂದ್ರಿಯಾಧಾರಿ ದೇವತೆಗಳು ಎಲ್ಲ ಬಂತಲ್ಲ. ಪ್ರಾಣ ಶಬ್ದಕ್ಕೆ ಅನೇಕ ಅರ್ಥ. ಕೆಲವು ಕಡೆ ಪ್ರಾಣ ಅಂದ್ರೆ ಪರಮಾತ್ಮನೇ, ಪ್ರಾಣಸ್ಯ ಪ್ರಾಣ. ಆಮೇಲೆ ವಾಯುದೇವರು, ಆಮೇಲೆ ಅವರ ಮಕ್ಕಳು ಪ್ರಾಣಾಪಾನ ಉದಾರಾದಿ ಅವರ ರೂಪಗಳು, ಮಕ್ಕಳ ರೂಪಗಳಿದೆ. ಆಮೇಲೆ ಇಂದ್ರಿಯಗಳಿಗೂ ಪ್ರಾಣ ಅಂತ ಕರೀತಾರೆ, ಶಕ್ತಿಗೂ ಪ್ರಾಣ ಅಂತ ಕರೀತಾರೆ. ಗೊತ್ತಾಯ್ತಾ? ಏನೇ ಆಕ್ಟಿವಿಟಿ ಮಾಡಬೇಕಾದ್ರೂ ಕೂಡ ಅದಕ್ಕೆ ಪ್ರಾಣ ಶಕ್ತಿನೇ ಬೇಕು. ಅತೈವ ಪ್ರಾಣ ಬ್ರಹ್ಮಸೂತ್ರ. ಯಾವುದಕ್ಕೆ ಅಂದ್ರೆ ಪ್ರಾಣಧಾರಣ ಅಂದ್ರೆ ಪ್ರಾಣಾಯಾಮ ಮಾಡೋದು ಪ್ರಾಣಧಾರಣ. ಪ್ರಾಣದೇವರೇನೆ ಅನ್ನಬಹುದು ಪ್ರಾಣಧಾರಣ. ಮನಸ್ಸನ್ನು ಸರಿಯಾಗಿ ಇಟ್ಕೊಳ್ಳೋದು ಪ್ರಾಣಧಾರಣ. ಮನೋಧಾರಣ. ಇಂದ್ರಿಯಗಳು ಆ ಕಡೆ ಈ ಕಡೆ ಹೋಗಬಾರ್ದು ಬಂತಲ್ಲ. ಇದರೊಳಗೆ ದೇವರು ಕೂಡ ಹೇಳ್ತಾರಲ್ಲ, ಎಲ್ಲ ಇಂದ್ರಿಯಗಳನ್ನು ಕೂಡ ವಾಪಸ್ ತಗೊಂಡ್ಬಿಟ್ಟು ದೇವರ ಕಡೆ ಡೈವರ್ಟ್ ಮಾಡಬೇಕು. ಅದಿಷ್ಟು ಕೂಡ ಏನವು ಅದೆಲ್ಲ ಧಾರಣ ಕ್ರಮ. ಅದು ಒಂದು ಎಳ್ಕೊಳ್ಳೋದು, ಹಾಗೆ ನಿಲ್ಲಿಸೋದು, ಮತ್ತೆ ಬಿದ್ದೋಗ್ಬೇಡಿ. ಇಟ್ಟಾಗಲೇ ಜೋಡಿಸ್ತಾರೆ, ಬಿದ್ದೋಗ್ಬಿಡುತ್ತಲ್ಲ. ಹಾಗೆ ಹೇಗೆ ಜೋಡಿಸಿದ ಬೀಳಬಾರದು. ಅದು ಧಾರಣ ಮಾಡೋದು ಒಂದು, ಧಾರಣ ಮಾಡೋದೊಂದು. ಬೇಕಾದ್ರೆ ತೆಗಿಲಿಕ್ಕೆ ಬರಬೇಕು. ಇದಿಷ್ಟು ತಿಳ್ಕೊಂಡಾಗ ಏನಾಗುತ್ತದೋ ಇದು ಧೈರ್ಯ ಅಂದ್ರೆ ಧಾರಣ ಕ್ರಿಯೆ ಧೈರ್ಯ. ಭಗವಾನ್ ಸರ್ವೋತ್ತಮ ಪ್ರಾಣ ಶಬ್ದ. ಏನ ಭಗವಾನ್ ಸರ್ವೋತ್ತಮ ಪ್ರಾಣ ಶಬ್ದ ಅಂತ ಅದು ಬೇರೆ. ಇಲ್ಲಿ ಬಂದು ಹೇಳಿದ್ದು ಪ್ರಾಣ ಶಬ್ದಕ್ಕೆ ಕೇಳಿದ್ರಲ್ಲ, ಅಷ್ಟರ್ಥನೂ ಇದೆ. ಇಲ್ಲಿ ಅಷ್ಟರ್ಥ ಬೇಕಾದ್ರೆ ಎಲ್ಲ ಬೇರೆ ಇಲ್ಲ ಅಂತ ಅದಿಷ್ಟು ಅರ್ಥ ಹೋಗ್ಬಿಡೋದು. ಇಂದ್ರಿಯ ಕ್ರಿಯಾ ಅಂದ್ರೆ ಇಂದ್ರಿಯಗಳ ತಿಳುವಳಿಕೆ. ಎರಡಕ್ಕೂ ಜ್ಞಾನೇಂದ್ರಿಯ ಕ್ರಿಯಾ, ತಿಳುವಳಿಕೆ.
ತಪ್ಪನ್ನು ತಿಳ್ಕೊಳ್ಳೋಕೆ ಹೋಗಬಾರ್ದು, ಕೆಟ್ಟದನ್ನು ನೋಡಬಾರ್ದು. ಅವಿಷ್ಟು ಒಂದಾಗಿ ನೋಡಬೇಕೇ ಬೇರೆ, ನೋಡಬೇಕು ಇಂದ್ರಿಯ ಬೇರೆ. ಇಂದ್ರಿಯನೇ ಆ ಕಡೆ ಹಾಕಬಾರ್ದು. ಫಸ್ಟ್ ಹಾಕಿದ್ಮೇಲೆ ಆ ಕಡೆ ಹೋಗೋದಂತ ನೋಡ್ಕೊಡೋದು. ಎರಡರಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸ ಇದೆ. ಸೂರ್ಯನ ಮಿತ್ರ ಇದ್ದಾಗ ಸ್ವಲ್ಪ ವ್ಯತ್ಯಾಸ ಇದೆ, ನೋಡ್ಕೋಬೇಕು. ಸರ್ವಾರ್ಥಾನ್ ವಿಪರೀತ. ಮುಂದೆ ಯೋಗೇನ ಅವ್ಯಭಿಚಾರಿಣ್ಯ. ಒಂದು ಕೆಲಸ ಮಾಡೋದು, ಗುಡಿಗೆ ಮಾತ್ರೆ ತಗೊಂಡ್ಬಿಟ್ರೆ ಆರಾಮಿದ್ಬಿಡುದು. ಆ ಕಡೆಗೆ ಮನಸ್ಸು ಹೋಗೋದೇ ಇಲ್ವಲ್ಲ. ಡ್ರಗ್ಸ್ ತಗೊಳ್ಳೋದಕ್ಕೆ ಶುರು ಮಾಡಿದ್ದ ಅವಳು. ಯಾರಿಗೆ ಒಂದು ಹತೋಟಿ ಮಾಡಕ್ಕೆ ಬರ್ತಾ ಇಲ್ಲ, ಡಿಸ್ಟರ್ಬ್ ಆಗಿಬಿಟ್ಟಿದೆ, ಸರಿ ಮಾಡ್ಕೋಬೇಕು, ಬರ್ತಾ ಇಲ್ಲ, ಡ್ರಗ್ಸ್ ತಗೊಂಡ್ಬಿಡ್ತ. ಅದು ತಗೋಬಾರ್ದು. ಏನು ಜ್ಞಾನದಿಂದ ಮಾಡಬೇಕು, ಯೋಗದಿಂದ ಮಾಡಬೇಕೆ ಹೊರತು ಯಾವುದರಿಂದ ಮಾಡಬಾರ್ದು. ಇದರಿಂದ ಮಾಡಿದ್ರೆ ತಪ್ಪು. ಅರ್ಥ ಆದ್ರೆ ಲೆಕ್ಕ ಮಾಡುತ್ತೆ. ಕ್ಯಾಲ್ಕುಲೇಟರ್ ಮಾಡೋದು ಕೊಡಬಾರ್ದು. ಯಾರು ಮಾಡುತ್ತೆ ಕ್ಯಾಲ್ಕುಲೇಟರ್ ನಾಟ್ ಅಲೋಡ್. ಇವಾಗ ಅದನ್ನು ಮಾಡೋದು ಇವನ್ನೇನು ಬುದ್ಧಿ ಆಯ್ತು. ಇದೆಲ್ಲ ಯೋಚನೆ ಮಾಡಿದರೆ ಯೋಗೇನು ಯಾವ್ಯಾವುದಕ್ಕೆ ಯಾವುದು ಬೇಕೋ ಅದು ಯೋಗ. ಯೋಗ ಶಬ್ದಕ್ಕೆ ಏನು ಬರ್ತದೆ, ಯಾವ ಕೆಲಸ ಮಾಡ್ಲಿಕ್ಕೆ ಏನು. ಯೋಗ ಕರ್ಮಸ್ಸು ಕೌಶಲ. ಯಾವ ಕರ್ಮ ಮಾಡ್ತಾನೋ ಅದರಲ್ಲಿ ಈ ಪರ್ಫೆಕ್ಷನ್ ಇರಬೇಕು. ಅದು ಏನಂತ ಕರೀತಾರೆ, ಇದಕ್ಕೆ ದೃಷ್ಟಾಂತ ಕೊಡ್ತಾರೆ ವೇದವ್ಯಾಸ ಮಹಾಭಾರತದಲ್ಲಿ ಬರೀತಾರೆ. ಧೈರ್ಯ ಯಾರಿಂದ ಕಡಿಬೇಕು ಅಂದರೆ ಕುಂತ್ಯಾಹ ಧೃತಿಂಚೈವ. ಕುಂತಿಯ ಧೈರ್ಯ ನೋಡಿ ಅಂತ ಹೇಳ್ತಾರೆ. ಭಾಳ ಚೆನ್ನಾಗಿರೋ ಮಾತು. ಯಾಕೆಂದರೆ ಒಬ್ಬ ಹೆಂಗಸು ಬಹಳ ವಿಧವೇ, ಮಕ್ಕಳ ಜವಾಬ್ದಾರಿ ಇದೆ, ಎಲ್ಲ ಆಪೋಸಿಟ್. ಹಿರಿಯರೆಲ್ಲ ಎದುರು ಪಕ್ಷ, ಒಬ್ಬಳೇ ಎದುರಿಸ್ಬೇಕಾದ್ರೆ ಮತ್ತೆ ಎಷ್ಟು ತಡ್ಕೊಂಡು ಊರೇ ಯಾರಾಗಿದ್ರು ಕೂಡ ಏನು ಮಾಡ್ತಿದ್ರು, ಸಹವಾಸನ ಬೇಡ, ಎಲ್ಲ ಹೋಗ್ಬೇಡ ಅನಿಸ್ತೀವಿ, ಬಿಡಲಿಲ್ಲ. ಕೊನೆಗೂ ಸಕ್ಸಸ್ಫುಲ್ ಆದ. ಉಳಿದವರೆಲ್ಲ ಇದ್ದ ವಿಚಾರ ಬೇರೆ. ತನ್ನ ಮಟ್ಟಿಗೆ ತನ್ನ ಕೆಲಸ ಏನು ಮಾಡ್ತಾಳೆ. ಬಕಾಸುರ ಪ್ರಸಂಗ ಬಂತು, ಅವಳವ್ರು ಸಮಾಧಾನ ಮಾಡಬೇಕಾಗಿ ಹೋಗಿ ನೋಡ್ಕೊಂಡು ಬಾ ಅಂತ ಕಳಿಸಿದ್ರೆ ಹೋದ್ಲು. ಎಲ್ಲ ಕೇಳಿದ್ಲು, ನನ್ನ ಮಗನ ಕಳಿಸ್ತೀನಿ ಬಿಡು ಅಂತ ಹೇಳಿದ್ಲು. ತನ್ನ ಮಗನ ಏನಂತ ತಾಯಿ ನೀನು ಅಂತ ಕೇಳಿದ್ರೆ, ಇಲ್ಲ ನನ್ನ ಮಗನ ವಿಷಯ ಗೊತ್ತಿಲ್ಲ ನೋಡಿ, ಕಳಿಸ್ತೀನಿ ಅಂತ ಹೇಳಿದ. ಸಾಯೋದೆಲ್ಲ ಗೊತ್ತಾವನು ಅಂತ ಹೇಳಿದ. ಇದೆಲ್ಲ ಬಾಯಲ್ಲಿ ಹೇಳೋ ಸುಲಭ, ಪ್ರಹ್ಲಾದ ಹೇಗೋ ಹಾಗೆ ಹೊಡಿಬೇಕಾದ್ರೆ ಈ ಲೆವೆಲ್ ಇದು ಬರಬೇಕು, ಪ್ರಾಮಾಣ್ಯ ನಿಶ್ಚಯ ಬರಬೇಕು. ಆ ಕನ್ವಿಕ್ಷನ್ ಬರೋದಕ್ಕೆ ಶಾಸ್ತ್ರ ಮತ್ತೆ ಮತ್ತೆ ಓದಬೇಕು. ಯಯಾತು ಧರ್ಮಕಾಮಾರ್ಥಾನ್, ಇದನ್ನ ಏನಂತ ಕರೀತಾರೆ, ಸಾತ್ವಿಕ ಧೈರ್ಯ. ಯಯಾತು ಧರ್ಮಕಾಮಾರ್ಥ. ದುರ್ಯೋಧನ ಧೈರ್ಯ ಇಲ್ವಾ? ಇದೆ. ಬಂಡದ ಕೆಟ್ಟ ಧೈರ್ಯ. ಅದು ಕೊನೆಗಾಲದಲ್ಲೂ ಮಾಡ್ತೀವಿ, ಏನಾರು ಮಾಡಿ ಕೆಲ್ತೇನೆ ಅಂತ ಅಂದ್ಕೊಂಡೆ ಸಾಯ್ತಾರೆ. ಬಂದೆ ಯಯಾತು ಧರ್ಮಕಾಮಾರ್ಥಾನ್. ಪೂರ್ತಿ ಮುಗಿಸ್ಬೇಡ ಮೂರು. ಯಯಾತು ಧರ್ಮಕಾಮಾರ್ಥಾನ್ ಕೃತ್ಯ ಧಾರಯತೆ ಅರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿಸ್ಸಾ ಪಾರ್ಥ ರಾಜಸಿ. ಮತ್ತೆ ಫಲ ಬರಬೇಕು ಇವರು. ರಾಜಸಿಗೆ ಅದು ಬಿಟ್ಟಿದ್ದಲ್ಲ. ಯಥಾತು ಧರ್ಮಕಾಮಾರ್ಥ ಎಲ್ಲವನ್ನು ಮಾಡ್ತಾನೆ, ಆದರೆ ಪ್ರಸಂಗ ಅಂದರೆ ಪ್ರಸಂಗ ಬಂದರೆ ಅಂತ ಅರ್ಥ ಅಲ್ಲ. ಆ ಕಡೆ ಇನ್ವಾಲ್ವ್ ಆಗ್ತಾರೆ. ಫಲ ಬೇಕು ಅಂತ ಹಠ ಹಿಡಿತಾರೆ. ಅದೇನೇ ಫಲ ಇಲ್ಲ ಯಾಕೆ ಮಾಡೋದು, ನಾನೀಗ ಎಕ್ಸ್ಟರ್ಮಿನೇಷನ್ ಬೇಕು, ಇದ್ರವ್ರ ಕೆಲಸ ಇಲ್ಲ. ಆ ಕಡೆನೇ ಅವರ ಧ್ಯಾನ ಅವನಿಗೆ. ಫಲಾಕಾಂಕ್ಷಿ, ಆಕಾಂಕ್ಷಿ ಅಂತ ಹೇಳಿದ್ರಿಂದ ಫಲ ಸಿಗೋದು ಬಿಡೋದು ಇಂಪಾರ್ಟೆಂಟ್ ಅಲ್ಲ, ಮನಸ್ಸಿದೆ ಅವನಿಗೆ ಆ ಕಡೆ, ಅದಿರಬಾರ್ದು. ಮತ್ತು ಜ್ಞಾನಿಗಳಿಗೂ ಫಲ ಸಿಗುತ್ತೆ, ಅಜ್ಞಾನಿಗಳಿಗೂ ಫಲ ಸಿಗುತ್ತೆ. ಆದರೆ ಇವನಿಗೆ ಫಲ ಸಿಗಬೇಕು ಅಂತಿಲ್ಲ. ಹಾಕಿದ್ರೆ ಚಿಕ್ಕ ಬಿಡೋದು ಆಶ್ಚರ್ಯ. ಇವನಿಗೆ ಜಾಸ್ತಿ ಸಿಕ್ತು, ಅವನಿಗೆ ಸಿಗಲೇಬೇಕು, ಇಲ್ಲವರ ಕೆಲಸ ವೇಸ್ಟ್ ಇದ್ದಾಗ ಲೆಕ್ಕ. ಅದಿರಬಾರ್ದು. ಅದಕ್ಕೆ ಆಕಾಂಕ್ಷ ಅಂದ್ರೆ ಒಳಗಿನಿಂದ ಬರೋದು, ಗೊತ್ತಾಯ್ತಾ. ಫಲ ಬರೋದು ಬಿಡೋದು ಬೇರೆ, ಅದಕ್ಕೆ ಬಯಸೋದು ಬೇರೆ. ಬಯಸದೆ ಬಂದಾಗ ಅದು ತೇನ ತೆಕ್ತೇನ ಹುಂಜೀತಾಹ ಎದುರುಚ್ಛಾಲಾಭ ಸಂತುಷ್ಟ ನಂಬರ್ 1. ಅವಾಗ ಕಷ್ಟನೇ ಬರಲಿ ಸುಖನೇ ಬರಲಿ, ಸುಖವಾಗಲಿ ದುಃಖವಾಗಲಿ ಸಕಲಿನಾಗಿರೋ ಪಾಂಡವಜ್ಞ ಸಾ ಪಾರ್ಥ ರಾಜಸಿ. ಒಟ್ಟಿನ ಮೇಲೆ ಫಲ ಬೇಕು ಬತ್ತು ತುಂಬ ಓವರ್ ವರ್ಕ್ ಮಾಡ್ತಾರೆ. ಸಿಂಪಲ್ ನಮ್ಮದೇ ತಗೊಳ್ಳಿ, ಎಕ್ಸಾಂಪಲ್ ತಗೊಳ್ಳಿ. ಡೇ ಮೇಕ್ ವರ್ಕ್ ಬೇಕು, ದುಡ್ಡು ಜಾಸ್ತಿ ಬರುತ್ತೆ. ಆ ಕಾನ್ಸೆಪ್ಟ್ ಇದೆಯಲ್ಲ. ಈಗ ಬೇಡ ಅಂತ ಎಷ್ಟು ಜನ ಅಂತಾರೆ, ಈಗ ಬರೋರು ಬಂದ್ಕೊಡೋಗ್ಲಿ ಅಂತಾನೆ ಸುಸ್ತೊಡೆದು ಬಿಡ್ತಾನೆ. ಅದು ಆಯುಷ್ಯ ಪೂರ್ವ ಅದೆಲ್ಲ ಪ್ರೈಮ್ ಟೈಮಲ್ಲಿ ಉಪಯೋಗಿಸ್ಬಿಡ್ತಾರೆ. ಆಮೇಲೆ ಅಷ್ಟೊತ್ತಿ ಬುದ್ಧಿ ಡಲ್ ಆಗಿರೋದು. ತಗೊಂಡು ಏನು ಮಾಡ್ತಾನಾಗ ಮಾಡಬಾರ್ದು. ಇದು ಸಾಕು ನನಗೆ. ರಾಜ ಮಹಾರಾಜರು ಇದ್ದಾರೆ, ಸಂಪತ್ತಿ ಕೊನೆ ಇಲ್ಲ, ಮತ್ತು ಚಕ್ರವರ್ತಿಗಳು ಬೇರೆ ಇದ್ದಾರೆ. ಆ ಲೆವೆಲ್ಗೆ ಹೋಗ್ಲಿಕ್ಕೆ ಸಾಧ್ಯನೇ ಬೇಕಿಲ್ಲ. ನಮಗೆ ಟೋಟಲಿ ಅವ್ರಿಗೂ ಕಳ್ಕೊಂಡ್ರು ನಮಗೂ ಬರೋದಿಲ್ಲ. ಆ ಎಚ್ಚರ ಇರಬೇಕು. ನನ್ನ ಕೆಲಸಕ್ಕೆ ಇಷ್ಟು ಸಾಕಪ್ಪ, ನನ್ನ ಸಂಪಾದನೆ ಬೇಕಾಗಿಸ್ತದೆ, ಈ ಟೈಮ್ ಇದಕ್ಕಾದ್ರೂ ಉಪಯೋಗಿಸೋಣ. ಎಲ್ಲ ಟೈಮ್ ಅದಕ್ಕೆ ಮುಂದೆ ಇರ್ತೀಯ ಅಂತೇನು ಗ್ಯಾರಂಟಿ. ಫಸ್ಟ್ ಇದ್ರೂ ಕೈಕಾಲು ಗಟ್ಟಿರುತ್ತೆ ಅಂತೇನು ಗ್ಯಾರಂಟಿ. ಎಲ್ಲ ಸಿಕ್ಕರು ಪುಸ್ತಕ ಸಿಗುತ್ತೆ ಅಂತೇನು ಗ್ಯಾರಂಟಿ. ಮತ್ತು ಹೇಳ್ಕೊಂಡೆ ಒಂದು ಬರೀ ನೋ ಗ್ಯಾರಂಟಿ ಆಟ. ಇದೆಲ್ಲ ತಪ್ಪು ತಿಳ್ಕೊಂಡ್ಬಿಟ್ರೆ ಎಷ್ಟು ತಪ್ಪು ತಾಡ್ತಾರೆ ಮನುಷ್ಯ. ಇವತ್ತು ಐ ಟಿ ಬಿ ಟಿ ಬಂದ ಮನುಷ್ಯನ ರೀತಿನೇ ಚೇಂಜ್ ಆಗಿಬಿಟ್ಟು. ಇನ್ನು ಕೆಲಸ ಸಿಕ್ತಂದ್ರೆ ಮುಗಿದ ನಿಶ್ಚಿಂತ. ಈಗ ಮತ್ತೆ ಹುಡುಕ್ತಿರೋದೇ ಕೆಲಸ. ಯಾವಾಗ ಎಲ್ಲೋದ್ರು ಎಲ್ಲರೂ ಹುಡುಕ್ತಾನೆ ಇರ್ತಾರೆ. ಎಂಡ್ ಅಟೆಂಡ್ ಯಾವ ಧೈರ್ಯ, ಆ ಕಡೆ ಅಟ್ರಾಕ್ಟ್ ಆಗೋದಿಲ್ಲ ಧೈರ್ಯ ಇರ್ತದೆ. ಕಂಪೇರ್ ಮಾಡ್ಕೊತಾನೆ. ಫ್ರೆಂಡಿಗೆ ಇಷ್ಟಿದೆ, ನನ್ನ ವಯಸ್ಸು ಎಲ್ಲ ಒಂದೇ, ಅವ್ರು ಜಾಸ್ತಿ ಇದೆ, ನನಗೆ ಕಡಿಮೆ ಆಗಬೇಕು, ಇದೆಲ್ಲ ತರಬಾರ್ದು. ಅವನ ಉದ್ದೇಶನೇ ಬೇರೆ, ಗುರಿನೇ ಬೇರೆ ಇದೆ.
ಎಲ್ಲೋ ಬಸ್ ಇಳ್ಕೊಂಡು ನಾನು ಇಳ್ಕೊಂಡ್ಬಿಟ್ರೆ ಅವ್ನು ಇಳಿತಾರೆ ಅಂತ ಹೇಳಿ ನಮ್ಮ ಸ್ಟ್ಯಾಂಡ್ ಮುಂದೆ ಇದೆ, ಅಲ್ಲೇ ಇಳ್ಕೊಂಡ್ಬಿಟ್ರೆ ಅವ್ನು ಎಲ್ಲರೂ ಇರ್ತಾನೆ, ಎಲ್ಲರೂ ತಾವು ಒಬ್ಬನಾದ್ರೂ ಕೊಡ್ತಾನೆ ಬಿಡೋದಿಲ್ಲ. ಯಾಕಂದ್ರೆ ನನ್ನ ಡ್ಯೂಟಿ ಮುಂದೆ ಬರ್ತದೆ, ಗುರಿ ಬೇರೆ ಇದೆ, ಎಚ್ಚರ ಇದೆ. ಇವತ್ತೆಲ್ಲ ಕಾಪಿ ಮಾಡೇ ಬರ್ತಾರೆ ಮನುಷ್ಯ. ಎಕ್ಸಾಮ್ನಲ್ಲೂ ಕಾಪಿ ಮಾಡಿ ಪಾಸ್ ಆಗ್ತಾರೆ, ಇಲ್ಲೂ ಕಾಪಿ ಮಾಡಕ್ಕೆ ಹೋಗ್ತಾರೆ. ಅದು ಭಾರಿ ಬದೀತಾಗ ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚತಿ ದುರ್ಮೇಧ ಧೃತಿಸ್ಸಾ ಪಾರ್ಥ ತಾಮಸಿ. ಎಷ್ಟು ಇವರಿಗೆ ಒಮ್ಮೊಮ್ಮೆ ಫಲ ಸಿಗ್ಬೋದು ರಾಜಸ್ಥಾನಿಗೆ, ಏನೇನೂ ಸಿಗೋದಿಲ್ಲ. ಯಯಾ ಸ್ವಪ್ನಂ, ಸ್ವಪ್ನ ಅಂದರೆ ನಿದ್ರೆನೂ ಆಯಿತು, ಸ್ವಪ್ನ ಶಬ್ದಕ್ಕೆ ಎರಡು ಅರ್ಥ ಇದೆ ಸಂಸ್ಕೃತದಲ್ಲಿ. ನಿದ್ರೆಗೂ ಸ್ವಪ್ನ ಅಂತಾರೆ, ಸ್ವಪ್ನಕ್ಕೂ ಸ್ವಪ್ನ ಅಂತಾರೆ. ಆದ್ದರಿಂದ ಕನಸು ಕಾಣೋದನ್ನು ಅಂತ ಕನಸು ಕಾಣೋದು ಯಾತಕ್ಕೆ ಪದ ಉಪಯೋಗಿಸೋದ್ರಂದರೆ ಏನೋ ಕನಸು ಕಾಣಕ್ಕೆ ಹೋಗ್ತಾರೆ, ಅದೊಂದು ಎತ್ಕೋದೇ ಇಲ್ಲ. ಋಷಿಮುನಿಗಳೆಲ್ಲ ಒಮ್ಮೊಮ್ಮೆ ತಪ್ಪು ಮಾಡಿದ್ದ ಎಕ್ಸಾಂಪಲ್ ನಮಗಿದೆ. ಈಗ ಯಾವಾಗಲೂ ಅದೇ ದೃಷ್ಟಿಯಲ್ಲೇ ಇರ್ತಾರೆ. ಸ್ವಪ್ನಂ ಭಯಂ ಶೋಕಂ, ಭಯ ಆಗಿದೆ ಗೆಲ್ತಾನೆ, ಇದಕ್ಕೋಗ್ಬೇಡಿ ಕೆಟ್ಟ ಕೆಲಸ ಮಾಡೋಕ್ಕೋಸ್ಕರ. ಶೋಕ ವಿಷಾದ, ರಾವಣ ದುರ್ಯೋಧನ ಎಲ್ಲ ಸಾಯ್ತಿದ್ದಾನೆ. ಅಳ್ತಾ ಕೊಡಬಾರದೆ, ದುಃಖ ಪಡಬಾರದೆ, ಅದು ಸಹಿಸ್ಕೊಂಡು ಮತ್ತೆ ಯುದ್ಧ ಮಾಡ್ತಾನೆ. ಎಂಥದ್ದಿದೆಲ್ಲ ಕೂಡ ಕಣ್ಣಾರೆ ಕಂಡು ಕೂಡ ಹಾಗೆಲ್ಲ ಮಾಡಬಾರ್ದು. ಧೃತಿಸ್ಸಾ ಪಾರ್ಥ ತಾಮಸಿ, ಇದು ಅವಿವಿಂಚತಿ. ಯಾತಕ್ಕೆ ಅಂದರೆ ದುರ್ಮೇಧ, ಅವ್ನ ಬುದ್ಧಿರೇ ಸರಿ ಇಲ್ಲ, ಅವನ ಥಿಂಕಿಂಗೇ ಸರಿ ಇಲ್ಲ. ಆದ್ದರಿಂದ ಈ ರೀತಿ ಇರ್ತಾನಲ್ಲ, ಎಂಥದ್ದಿದ್ದು ಧೃತಿ. ಇದೆರಡು ಕುಂತಿಯ ಧೈರ್ಯ, ಒಬ್ಬ ಸ್ತ್ರೀಯಾಗಿ ದೊಡ್ಡ ಒಂದು ದೃಷ್ಟಾಂತ, ಸಾತ್ವಿಕವಾದ ಈ ಒಂದು ದುರ್ಯೋಧನ ಎಕ್ಸಾಕ್ಟ್ಲಿ ಆಪೋಸಿಟ್. ಆ ಸ್ಥಿತಿಯಲ್ಲೂ ಹಾಗೆ ಇದ್ದಾರೆ. ಸುಖಂತಿದಾನಿ, ಕೆಲವರು ಭಾರಿ ಅಹಂಕಾರ ಇದ್ದು ಪ್ರಸಂಗವಾದ ಚೇಂಜ್ ಆಗಿಬಿಡ್ತಾರಲ್ಲ, ಅದು ನ್ಯಾಚುರಲ್ ಅಲ್ಲ, ಇದು ಕರೆಕ್ಟ್. ಇದೆ ಮಧ್ಯಾಹ್ನ ತಪ್ಪು ಮಾಡಿದ್ದೆ ತಿಳ್ಕೊಂಡ್ಬಿಡ್ತಾರೆ, ಅದೆಲ್ಲ ಏನಂತ ಕರಿಬಾರ್ದು, ಸ್ವರೂಪ ಕಟ್ಟಿದ್ದಲ್ಲ. ಈ ಸ್ವರೂಪಕ್ಕೆ ಸೇರಿ ವಿಷಯ ಹೇಳ್ತಿರೋದು ಎಲ್ಲ ಕೂಡ. ಆದ್ದರಿಂದ ಒಮ್ಮೊಮ್ಮೆ ಲೆಕ್ಕ ಯಾರಿಗೂ ಬರೋದಿಲ್ಲ. ಅವಳ ಟ್ರೆಂಡ್ ಅಂತ ಹೇಳ್ತೇವೆ ಹಾಗಲ್ಲ. ಇನ್ನು ಹೇಳ ಸಾತ್ವಿಕ ಟ್ರೆಂಡು, ತಾಮಸ ಟ್ರೆಂಡು, ರಾಜಸ ಟ್ರೆಂಡ್ ಅಂತೀವಲ್ಲ ಹಾಗೆ. ಹಾಂ, ಮುಂದೆ ಅನುವಂಧಂ ಕ್ಷಯಂ ಆಯ್ತು. ಮುಕ್ತಸಂಗೋ ಅನಾಮಾದಿ ಬುದ್ಧೇರ್ವೇದ ಪ್ರತಿಂಚೈವ ಕಿಂಚಿತ್ ಯಥಾವತ್ ಧರ್ಮಾದೀನ್ ಅಯಥಾವಚ್ಚ ಪಶ್ಯತಿ. ಕಿಂಚಿತ್ ಯಥಾವತ್ ಇಲ್ಲೇನು ಬಂತು? ಅಧರ್ಮಂ ಧರ್ಮ ಇತಿ ಆ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರ್ಯತಾಂಶ್ಚ. ಕಿಂಚಿತ್ ಯಥಾವತ್, ಕೆಲವನ್ನ ಯಥಾವತ್ ಅನ್ನೋ ಪದ ಇರೋದು 31 ಸೇರಿಸ್ಕೋಬೇಕಲ್ಲ. ಯಥಾವತ್ ಅಂತೇಳಿ ಕೆಲವೊಂದು ತಿಳಿತಾನೆ, ಒಮ್ಮೊಮ್ಮೆ ತಿಳಿತಾನೆ, ಅಷ್ಟೇ ಹೊರತು ಬೇರೆ ಅಲ್ಲ. ಯಯಾ ಬುದ್ಧ ರಾಜಸಿ ಸಾ ಮಿಥ್ಯಾದೃತ್ಯೈವ ಸಾಮಸಿ. ಇದು ಸಾಮರ್ಥ್ಯ ಅಂತ ಹೇಳಬೇಕಾದ್ರೆ ಎರಡು ಮಿಕ್ಸ್ ಮಾಡಿಬಿಟ್ಟಿದ್ದಾರೆ, 31, 32 ಎರಡು. ಯಯಾ ಬುದ್ಧ ರಾಜಸಿ ಅದು ಇಷ್ಟು ಕೂಡ ಇದು ಕನ್ವಯ 30ನೇ ಶ್ಲೋಕಕ್ಕೆ. ಇದೇನು ಆ್ಯಕ್ಚುಲಿ ತಗೊಂಡ್ಬಿಟ್ರೆ ಅದೇನದು ತಾಮಸಿ. ಯಾವಾಗಲೂ ತಪ್ಪು ತಿಳಿದ್ರೆ ತಾಮಸಿ, ಒಮ್ಮೊಮ್ಮೆ ಸರಿ ಒಮ್ಮೊಮ್ಮೆ ತಪ್ಪು ತಿಳ್ಕೊಂಡ್ರೆ ರಾಜಸ. ಇಷ್ಟೇ ವ್ಯತ್ಯಾಸ. ಧೈರ್ಯನೂ ಹಾಗೇನೆ, ಕೆಲಸ ಧೈರ್ಯ ಇರ್ತದೆ, ಧೈರ್ಯ ಇಲ್ಲ. ಧೃತ್ಯಾಯಯ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ಅವ್ಯಭಿಚಾರಿಣ್ಯ ಧೃತಿಸ್ಸಾ ಪಾರ್ಥ ಸಾತ್ವಿಕಿ. ವೈಷ್ಣವೋ ಭಕ್ತಿಯೋಗೋ ಯಃ ತದ್ಯುಕ್ತ ಸಾತ್ವಿಕೀ ಧೃತಿ ಇತಿಚ. ಪ್ರಹ್ಲಾದನ ಧೈರ್ಯ ತಗೊಳ್ಳಿ. ಒಂಟಿ ಅಂದರೆ ಒಂಟಿನೇ, ಯಾರ್ಯಾರು ತಾಯಿ ತಂದೆ ಯಾರ್ಯಾರು ಎಲ್ಲ ಅಗೇನೆಸ್ಟ್, ಗುರುಗಳು ಫ್ರೆಂಡ್ಸು ಪ್ರತಿಯೊಬ್ಬರು ಅಗೇನೆಸ್ಟ್. ಆದರೆ ಒಂಟಿಯಾಗಿ ವಯಸ್ಸು ಅಗೇನೆಷ್ಟೇ. 5 ವರ್ಷದ ಹುಡುಗ ಇಷ್ಟಾರು ಕೂಡ ಏನು ಮಾಡಲಿಲ್ಲ, ಏನು ಹೊಡೆಯೋದ್ರೆ ಹೊಡಿ, ಒಂದು ಈಲಕೊಳ್ತೀಯ ಕೊಳ್ಳು, ಏನು ಯೋಚನೆ. ಇದು ಕ್ಲೈಮ್ಯಾಕ್ಸ್. ಗಂಡಸರಲ್ಲಿ ಇಬ್ಬರು ಭೀಮಸೇನ ಎಲ್ಲ ತೊಗೊಳ್ಬಾರ್ದು, ಯಾಕಂದ್ರೆ ಡಿಸೈಡ್ ಭಾರಿ ಮೇಲೆ ಇರೋದು. ಆದ್ದರಿಂದ ಅವ್ರು ಬಿಟ್ಟು ಬಿಡೋದು. ಈ ಲೆವೆಲಲ್ಲಿ ಕುಂತಿ ಅದು ಒಂದು ಹೆಂಗಸಾಗಿ ಬಾಲ ವಿಧಿವೆಯಾಗಿ ಆದರೆ ಈತ ಬಾಲಕನಾಗಿ ಈತ ಮಾಡ್ತಾರೆ. ಇಬ್ಬರು ಗುರಿ ಸಾಧಿಸ್ತಾರೆ, ಏನು ತೊಂದರೆ ಆಗೋದಿಲ್ಲ. ಇಂಥ ಧೈರ್ಯ ಮನುಷ್ಯನಿಗೆ ಇರಲೇಬೇಕು. ಯೋಗೇನ ವ್ಯಭಿಚಾರಿಣ್ಯ, ಅದಕ್ಕೆ ಹೇಳ್ತಾರೆ ವೈಷ್ಣವೋ ಭಕ್ತಿಯೋಗೋ ಯಃ. ವೈಷ್ಣವ ಭಕ್ತಿಯೋಗವನ್ನು ಧೈರ್ಯದಿಂದ ತಡಿತಾ, ಅದು ಯಾವುದೋ ಧೈರ್ಯ ಅಂತ ಕರಿಬಾರ್ದು, ಇದು ಧೈರ್ಯ. ಸಾತ್ವಿಕೀ ಧೃತಿ ವಿಹಿತ ವಿಷಯೈವ ಇತ್ಯವ್ಯಭಿಚಾರಿಣಿ. ಅವ್ಯಭಿಚಾರಿಣಿ ಅಂದ್ರೇನು? ಒಮ್ಮೆ ಕೂಡ ಕೆಟ್ಟದ್ರ ಬಗ್ಗೆ ಧೈರ್ಯ ತೋರಿಸೋದಿಲ್ಲ, ಒಳ್ಳೆಯದ್ರ ಬಗ್ಗೆನೇ ಧೈರ್ಯ ತೋರಿಸ್ತಾನೆ ಹೊರತು ಕೆಟ್ಟ ಕೆಲಸಕ್ಕೆ ಅವ್ರ ಪ್ರವೃತ್ತಿ ಬರೋದಿಲ್ಲ. ಆದ್ದರಿಂದ ಅವ್ಯಭಿಚಾರಿಣಿ ಅಂದ್ರೇನು? ಒಮ್ಮೆ ಮಾಡೋದು ಒಮ್ಮೆ ಬಿಡೋದಕ್ಕೆ ಏನಂತಾರೆ? ಒಂದ್ಸರಿ ತಿರುತ್ತೆ, ಯತ್ರ ಧ್ರುವ ತತ್ರವನ್ನಿ ಅದು ನಿಯಮ, ಯೋಚನೆ ಇಲ್ಲ. ಯತ್ರವನ್ನಿ ತತ್ರ ಧ್ರುವ ಎಂಬುದು ವಿಚಾರಣೆ, ಮೀರು ಸೇರು ಇರುತ್ತೆ, ಬಿಟ್ಟು ಇರುತ್ತೆ. ಆ ರೀತಿಯಾಗಿದೆ. ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ಅವಿಮುಂಚಿತಿ ನೋಡಿ, ಅರ್ಜುನ ವಿಷಾದ ಬಂತು, ಬಿಟ್ಟುಬಿಟ್ಟ. ವಿಷಾದ ಕಳ್ಕೊಂಡ್ಬಿಟ್ಟ, ಕೃಷ್ಣ ಹಿಡಿದ ತಕ್ಷಣ ಕಳ್ಕೊಂಡ್ಬಿಟ್ಟ. ನೋಡಿ, ಬಂದಿದ್ದು ಆಯ್ತು, ಹೋಗಿದ್ದು ಆಯ್ತು. ಒಂದು ಹಾಗಲ್ಲ, ಏನಾಗಿದೆ, ಒಂದು ಅದೇ ವಿಶ್ರಾದಲ್ಲೇ ಸಾಯ್ತಾನೆ. ವಿಷಾದಂ ಮದಮೇವ ಚ ನ ವಿಮುಂಚತಿ ದುರ್ಮೇಧ ಕೃತಿಸ್ಸಾ ಪಾರ್ಥ ತಾಮಸಿ. ದುರ್ಮೇಧ ಕೆಟ್ಟ ಬುದ್ಧಿಯಿಂದಾಗಿ ಮಾಡ್ತಾನಲ್ಲ, ತಾಮಸಿ ಬುದ್ಧಿ.
ನೆಕ್ಸ್ಟ್ ಈಗ ಸುಖದಲ್ಲೂ 3 ವಿಧ ಇದೆ. ಈಗ ಸುಖವಾಗಿದ್ದೇವೆ ಯೋಚನೆ ಮಾಡಬೇಕು, ಯಾವ ಸುಖವಾಗಿದ್ದಾರೆ ಈಗ? ಸಾತ್ವಿಕರೋ ರಾಜಸನೋ ತಾಮಸನೋ? ತಾಮಸ ಸುಖವನ್ನೇ ಸುಖ ಅಂತ ತಿಳ್ಕೊಳ್ಳೋರು ಇದ್ದಾರೆ, ರಾಜಸನೇ ಸುಖ ಅಂತ ತಿಳ್ಕೊಳ್ಳೋರು ಇದ್ದಾರೆ. ಅದು ಆ್ಯಕ್ಚುಲಿ ಸುಖಾಭಾಸ. ನಿಜವಾದ ಸುಖಾಭಾಸ ಅಂದ್ರೂ ಒಂದೇ, ರಾಜಸ ತಾಮಸ ಅಂದ್ರೂ ಒಂದೇ. ನಿಜವಾದ ಸುಖ ಹೇಗಿರುತ್ತೆ? ಸುಖಂ ತಿದಾನೀಂ ತ್ರಿವಿಧಂ ಶೃಣುಮೇ ಭರತರ್ಷಭ, ಅಭ್ಯಾಸಾದ್ ರಮತೆ ಯತ್ರ ದುಃಖಾಂತಂಚ ನಿಗಚ್ಚತಿ, ಯತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಇದು ವಾಪಸ್ ಬರಬೇಕು. ಭಾಷೆ ಏನಿಲ್ಲ ಅದಕ್ಕೆ. ಶೌರ್ಯಂ ತೇಜ ರಾಜಸೇಪಿ ಇದಕ್ಕೆ ಬರಬೇಕು. ಇಲ್ಲಿ ಬಂದಾಗ ಹೇಳ್ತಾರೆ, ಸ್ವಪ್ನಂ ಭಯಂ ಇತ್ಯಾದಿ ಸರ್ವ ನಿಷಿದ್ಧ ಉಪಲಕ್ಷಣಂ. ಏನು ಸ್ವಪ್ನ ಭಯ ಅಂತ ಹೇಳಿದ್ದಾರೆ, ಒಂದೆರಡೇ ಅಲ್ಲ, ಯಾವ ತಗೊಂಡ್ರೆ ಹಾಗೆ ಅಂತ ಅರ್ಥ ಉಂಟು. ತತ್ತತ್ ಸಾತ್ವಿಕಮೇವ ಸ್ಯಾತ್ ಯದ್ಯದ್ ವೃದ್ಧಾ ಪ್ರಚಕ್ಷತೆ ನಿಂದಂತಿ ತಾಮಸಂ ತತ್ತತ್ ರಾಜಸಂ ತದುಪೇಕ್ಷಿತಂ ಇತಿ ಭಾಗವತೆ. ಒಂದು ಹೊಸ ನೋಟ್ ಇದು. ಈ ನೋಟ್ ಏನರ್ಥ ಅಂದರೆ, ಜನರ ಲಕ್ಷಣ ಹೇಳಿದ್ದಾರೆ, ಸ್ಪೆಸಿಫಿಕ್ಕಾಗಿ ಸಾತ್ವಿಕ ಅಂತ ಯಾರು ತಿಳ್ಕೋಬೇಕು. ಈ ಉದಾಹರಣೆಗೆ ಇಂಥ ಪದಾರ್ಥ ಸಾತ್ವಿಕ ಅಂತ ಹೇಳಿಬಿಟ್ಟು 4 ಹೇಳಿದರು. ಬಟ್ ಕೆಲವು ವಿಷಯ ಹೊಸ ಬಂದು 4 ಗೊತ್ತಿಲ್ಲ, ಸೇರಿಲ್ಲ, ಏನು ಮಾಡಬೇಕಾಗ? ಸಾತ್ವಿಕರು ಏನು ಹೇಳ್ತಾರೋ ಅದು ವ್ಯಾಲಿಡ್ ಅಂತ. ನಮಗೆ ಯಾವ ವಿಷಯ ಸಂಶಯ ಬರುತ್ತೋ ಅಲ್ಲಿ ಯಾರು ಒಪಿನಿಯನ್ ತೊಗೋಬೇಕು? ನಾವಾಗ ಸಾತ್ವಿಕರು ಒಪಿನಿಯನ್ ತೊಗೋಬೇಕು. ಅದಕ್ಕೆ ಹೇಳ್ತಾರೆ, ಸಾತ್ವಿಕರು ಎಂಥ ಸಾತ್ವಿಕರು? ಸಾತ್ವಿಕರಾಗಿ ನಮಗಿಂತ ತಿಳಿದವರಾಗಿ, ವೃದ್ಧ ಅಂದರೆ ವಯಸ್ಸಾದವರು ಅಂತ ಅರ್ಥ ಅಲ್ಲ, ಜ್ಞಾನವೃದ್ಧರು. ತತ್ತತ್ ಸಾತ್ವಿಕಮೇವ ಸ್ಯಾತ್ ಯತ್ಯತ್ ವೃದ್ಧಾ ಪ್ರತ್ಯಕ್ಷತೆ. ಸೋತ್ತಮರು ಬಹಳ ಮುಖ್ಯ ಅಂತ. ನಮಗಿಂತ ದೊಡ್ಡವರು ಏನು ಹೇಳ್ತಾರಲ್ಲ ಅವ್ರ ಮಾತನ್ನು ಕೇಳಬೇಕು. ಬೇರೆ ಅಷ್ಟೇ ಸುಪೀರಿಯರ್ ಆಫೀಸರ್ ಮಾತು ಕೇಳಲ್ಲ. ಈಗ ಅದು ಹೇಳಿದ್ರೆ ಇವನಿಗೆ ದೋಷ ಇಲ್ಲ, ಅವ್ರು ತಪ್ಪು ಹೇಳಿದ್ರು ಕೂಡ ನೋ ಪ್ರಾಬ್ಲಮ್. ಅದಕ್ಕೆ ಅವ್ರು ಹೇಳಿದ್ರೆ ಮಾಡಿದ್ದಾರೆ ಅಷ್ಟೇ, ಏನು ತಪ್ಪಿಲ್ಲ. ಇಲ್ಲಿ ಎದ್ದೆದ್ದು ವೃದ್ಧಾ ಪ್ರತ್ಯಕ್ಷತೆ. ನಿಂದಂತಿ ತಾವು ಯಾವುದನ್ನು ಬೇಡ ಅಂತ ಹೇಳ್ತಾರೋ ಏನದು? ಅದು ತಾಮಸ. ಸುಮ್ಮನೆ ಎದ್ದು ಬಿಟ್ಟರೆ ರಾಜಸ. ಅವ್ರು ಏನು ಹೇಳಲಿಲ್ಲ, ಎಸ್ ಆರ್ ಎರಡೂ ಹೇಳಲಿಲ್ಲ, ಅವಾಗೇನರ್ಥ? ಅದು ಎಸ್ ಅಂತ ಹೇಳಿಲ್ಲ ಅಂತಂದ್ರೆ ಸಾತ್ವಿಕ ಅಲ್ಲ, ನೋ ಅಂತ ಹೇಳಿದ್ರೆ ತಾಮಸನೂ ಅಲ್ಲ, ಅದು ರಾಜಸ. ಅದು ಆಪತ್ಕಾಲದ ಸ್ವೀಕಾರ ಮಾಡೋದು ಯಾವಾಗಲೂ ಒಳ್ಳೆಯದಲ್ಲ. ನಿಂದಂತಿ ತಾಮಸಂ ತತ್ತತ್ ರಾಜಸಂ ತದುಪೇಕ್ಷಿತಂ ಇತಿ. ಇದರ ಬಿಡಿದು ರಾಜಸ ಅಂತ ಕರೀತಾರೆ. ಉಪೇಕ್ಷಿತ ಅಂದ್ರೆ ಏನು? ಎರಡು ಹೇಳದೆ ಹೋಗಿದ್ದು ರಾಜಸ. ಮಹಾತ್ಮಾನಸ್ತು ಮಾಂ ಪಾರ್ಥ ಅಭಯಂ ಸತ್ವಸಂ ಇತ್ಯಾದಿನ ವೃದ್ಧಾಶ್ಚೋಕ್ತಾ. ವೃದ್ಧರಿಗೆ ಹ್ಯಾಕೆ ಕಂಡು ಹಿಡಿಬೇಕು? ಸೋತವರು ಅಂತ ಹ್ಯಾಕೆ ಗುರುತಿಸಬೇಕು ಅಂದರೆ ಅಭಯಂ ಸತ್ವ ಎಲ್ಲ ಹೇಳಿದ್ದಾರಲ್ಲ, ಲಕ್ಷಣ ಗುಣಾತೀತ ಲಕ್ಷಣ ಎಲ್ಲ ಸೇರಿಸ್ಕೊಂಡ್ಬಿಟ್ರೆ ಅವ್ರು ನಮಗಿಂತ ಜಾಸ್ತಿ ಗುಣಗಳಿದ್ದ ಏನಾಗ್ತಾರೆ ಅವರು? ವೃದ್ಧ. ಎತ್ತದಗ್ರೆ ವಿಷಮಿವ. ಲೆಕ್ಚರರು ಪ್ರೊಫೆಸರ್ ಮಾಡ್ತಾರೆ, ಸಬ್ಜೆಕ್ಟು ಅದೇ ನಾಲೆಜ್ ಇದು, ಆದರೆ ಅದ್ರ ಮೇಲೆ ಸೀನಿಯಾರಿಟಿ ಮೇಲೆ ಅವ್ರ ಮಾತು ಗೈಡೆನ್ಸ್ ತಗೋತಾರೆ. ಗೈಡ್ ಆಗೋ ಸ್ಟೂಡೆಂಟ್ ಗೈಡ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಗೈಡ್ ಯಾರಾಗಬೇಕು? ಅದು ಈಕ್ವಲ್ ಕೇಡರ್ ಆಗಿರ್ಬಾರ್ದು, ಸುಪೀರಿಯರ್ ಕೇಡರ್ ಆಗಬೇಕು. ಎತ್ತದಗ್ರೆ ವಿಷಮಿವ ಅಭ್ಯಾಸಾತ್ ರಮತೆ ಯತ್ರ ದುಃಖಾಂತಂಚ ನಿಗಚ್ಚತಿ. ಸುಖ ಎಂಥದ್ದು ಗೊತ್ತಾ? ಮೊದಲನೇದಾಗಿ ಅಭ್ಯಾಸಾತ್ ರಮತೆ ಯತ್ರ. ಅದು ಯೋಚನೆ ಮಾಡ್ತಾ ಮಾಡ್ತಾ ಹೋದಂತೆ ಸುಖ ಕೊಂಡಕ್ಕೆ ಶುರುವಾಗುತ್ತೆ. ಇಷ್ಟು ಯೋಚನೆ ಸುಖ ಆಮೇಲೆ ನೋಡಿದ್ರೆ ಎಡವಟ್ಟಾಯಿತು. ಅದು ಎಷ್ಟೇ ನೋಡಿದರೂ ಕೂಡ ಸುಖನೇ ಅನ್ನಿಸ್ತಾ ಇದೆ. ಅದೇನದು? ಕೆಲಸ ಏನು ಮಾಡ್ತಾರೆ, ಡೌಟ್ ಬರ್ತದೆ. ಬೆಲ್ಲ ಹಾಕಿದಾರೆ, ಸ್ವಲ್ಪ ತಿಂತಾನೆ, ಕ್ಲಾರಿಟಿ ಬರಲಿಲ್ಲ, ಮತ್ತೆ ತಿಂದು ಇನ್ನು ಗ್ಯಾರಂಟಿ ಬೆಲ್ಲ ಅಂತ ಅಭ್ಯಾಸ. ಕೆಲವು ಕಾಣಿಸ್ತಾ ಆಮೇಲೆ ಚೇಂಜ್ ಆದಾಗ ಕಂಟಿನ್ಯೂ ಗಟ್ಟಿ ಮಾಡ್ಕೊತಾರೆ. ದಾರಿ ಸರಿ ಇರೋ ಇಲ್ಲೋ ಅಂತ ಅಭ್ಯಾಸ. ಯಾಕೆ ಕೇಳಿ ಕೇಳಿ ಅದೇ ಆಕೃತಿ ಅಸಕೃಪದೇಶ ಅಂತ ಹೇಳ್ತಾರಲ್ಲ ಹಾಗೆ. ಅಭ್ಯಾಸ ಏನಂತ ಕೌಂತೆಯ ವೈರಾಗ್ಯೇಣ ಚ ದೃಶ್ಯತೆ ಅಂತ ವೈರಾಗ್ಯ ಅಭ್ಯಾಸ ಇರಬೇಕು. ಮತ್ತೆ ಅದು ಮುಖ್ಯ ಏನು? ದುಃಖಾಂತಂಚ ನಿಗಚ್ಚೆ. ದುಃಖದ ಪರಿಹಾರ ಆಗಬೇಕು. ದುಃಖದ ಕೊನೆ ಆಗಬೇಕು, ದುಃಖದ ಪರಿಹಾರ ಆಗಬೇಕು. ಇದು ಒಂದು ಪಾರ್ಟ್. ಸುಖದ ಅನುಭವಕ್ಕೆ ಬರಬೇಕು. ಎರಡು ಆದಾಗ ಏನಂತ ಕರೀತಾರೆ ಅದನ್ನ? ಸಾತ್ವಿಕ. ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮೋ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಎತ್ತದಗ್ರೇ ವಿಷಮಿವ. ಮೊದಲಿಗೆ ಸ್ವಲ್ಪ ವಿಷ ಅಂತ ಕಾಣಿಸುತ್ತೆ. ವಿಷ ಅಂದರೆ ವಿಷ ಅಂತ ಹಾಗಲ್ಲ, ಅನ್ವಾಂಟೆಡ್ ಅಂತ. ಮೊದಲು ಸ್ವಲ್ಪ ಕಷ್ಟ, ಇದು ಬೇಡ ಹಾಗನ್ಸುತ್ತೆ. ಈ ಪಾಠ ಪ್ರವಚನದಲ್ಲಿ ಸಾಮಾನ್ಯ ಹಾಗೇನೆ. ಮಕ್ಕಳಿಂದ ಸ್ಕೂಲಿಲ್ಲ ಅಂದ್ಬಿಟ್ಟು ಹೋಗೋದಿಲ್ಲ, ದೊಡ್ಡ ಕಷ್ಟ. ಅವ್ರಿಗೆ ಕಳಿಸ್ಬೇಕಾದ್ರೆ ಭಾರಿ ಕಷ್ಟ ಆಗುತ್ತೆ, ಆಮೇಲೆ ಬಿಡಿಸೋದು ಕಷ್ಟ ಆಗುತ್ತೆ. ಆ ಒಂದು ಸಿಗಬೇಕು ಮೊದಲು ಆರಂಭದಲ್ಲಿ. ಇವ್ರು ಬೇಡ ಅಂತ ಬಿಟ್ಬಿಟ್ಟು ಹೋಗ್ಬಿಟ್ಟು ಕೂಸು ಅಳುತ್ತೆ ಅಂತ ಬಿಟ್ಬಿಟ್ಟು ಕೊನೆವರೆಗೂ ಅಳುತ್ತಾರೆ ಅಂತ ಕೊನೆಗೆ.
ಎತ್ತದಕ್ಕೆ ಅವ್ನಿಗೆ ಗೊತ್ತಿಲ್ಲ ಯಾವ್ದು ಒಳ್ಳೇದು ಕೆಟ್ಟದ್ದು. ಆಮೇಲೆ ಬೈತಾ ನೀನು ನಾನು ಹೇಳಿದ್ರೆ ನನಗೆ ಬುದ್ಧಿ ನಿಮಗೂ ಬುದ್ಧಿ ಇದ್ದಿಲ್ಲ ಅಂತ ಕೇಳಕ್ಕೆ ಅವರೇ ಕೇಳ್ತಾರೆ. ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಪರಿಣಾಮಿ ಅಮೃತೋಪಮ. ರಿಸಲ್ಟ್ ಪರಿಣಾಮ ಇದು ಅಮೃತ ಆಗಬೇಕು. ಆರಂಭ ಕಷ್ಟ ಆಗಿರ್ತದೆ. ಇವತ್ತು ಸಮುದ್ರ ಮಥನ ಭಾರಿ ಕಷ್ಟದ ಕೆಲಸ. ಆಮೇಲೆ ಕೈ ಕೆಸರು ಬಾಯಿ ಮೊಸರು ಒಂದು ಮಾತಿದೆ. ಕೈ ಕೆಸರಾದ್ರೆ ಅಂದ್ರೆ ಏನು, ಕಷ್ಟಪಟ್ಟರೆ ಅಂತ ಅರ್ಥ. ಬಾಯಿ ಮೊಸರು ತಿನ್ಬೇಕು ಅಂತ ಮೊಸರು ಅಲ್ಲ, ಒಳ್ಳೇದು. ಕೆಸರು ಮೊಸರು ಅಲ್ಲಿ ಪ್ರಾಸ ಬರಬೇಕು, ಮತ್ತೆ ಧ್ವನಿ ಬರಬೇಕಲ್ಲ, ಸಜೆಷನ್ ಇರಬೇಕು. ಅದಕ್ಕೆ ಹೇಳ್ತಾರೆ ಎತ್ತದಗ್ರೆ ವಿಷಮೇವ ಪರಿಣಾಮಿ ಅಮೃತೋಪಮ. ತತ್ಸುಖಂ ಅಮೃತ ಇದ್ದಾಗಿರ್ಬೇಕು. ಸಮುದ್ರ ಮಥನ ಕಾರ್ಯ ಹಾಗೆ ಆಗಿದೆ. ಮೊದಲು ಕಾಲಕೋಟ ವಿಷ ಬಂತು, ಕಡೆ ನಿಲ್ಲಿಸಲಿಲ್ಲ, ಕೊನೆಗೆ ಅಮೃತ ಬಂತು. ಕಷ್ಟ ಅಂತೇಳಿ ಒಳ್ಳೆ ಕೆಲಸ ಅಂತ ಪ್ರೂವ್ ಆದ್ಮೇಲೆ ಬಿಡ್ಲಕ್ಕೆ ಹೋಗ್ಬಾರ್ದು. ಈ ಪ್ರೂವ್ ಆಗಿಲ್ಲ ಆಮೇಲೆ ಬಿಟ್ಟು ಬಿಡೋದು. ಈಗ ಒಳ್ಳೇದು ಕೆಟ್ಟದ್ದು ಇದ್ರೆ ಬಿಟ್ಟುಬಿಟ್ಟ, ಅದು ಪ್ರೂವ್ ಆಗಿಬಿಟ್ಟಿದೆ ಒಳ್ಳೇದು ಅಂತೇಳಿ. ಅದ್ರ ಬಗ್ಗೆ ತಪ್ಪು ತನ್ನ ಕಡೆಯಿಂದ ಆಗಬಾರ್ದು ಅಂತ ಹೊಡಬೇಕು ಅಷ್ಟೇ, ಹೊರತು ಬೇರೆ ಇಲ್ಲ. ಪರಿಣಾಮಿ ಅಮೃತೋಪಮ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಎಷ್ಟು ಚೆನ್ನಾಗಿದ್ದಾರೆ. ಮನಸ್ಸು ಪ್ರಸನ್ನತೆ ಬಂದಿದೆ, ಬುದ್ಧಿ ಪ್ರಸನ್ನವಾಗಿದೆ, ಮನಸ್ಸು ಎಂಜಾಯ್ಸ್ ಮಾಡಿದ್ರು. ದಾನ ಗಿಡ ಕೊಟ್ಟ ಅಂತ ತಿಳ್ಕೊಂಬೋಣ, ಒಳ್ಳೆ ಕೆಲಸ ಮಾಡುತ್ತೆ, ಮನಸ್ಸು ಖುಷಿ ಆಗುತ್ತಾಗ. ಆ್ಯಕ್ಚುಲಿ ನೋಡೋರು ಏನು ದಡ್ಡ ಕೊಟ್ಟುಬಿಟ್ಟಲ್ಲ, ಬುದ್ಧಿ ಇದೆ ಅವನಿಗೆ ಅಂತ. ಬಟ್ ಅವನಿಗೆ ದುಡ್ಡು ಕೊಟ್ಟಾಗೆ, ದುಡ್ಡಿದ್ದಾಗ ಏನು ಸುಖ ಇತ್ತಲ್ಲ, ಇನ್ನೂ ಜಾಸ್ತಿ ಸುಖ ಬಂತು. ಇದು ಸುಖದ ಇನ್ನೊಂದಕ್ಕೆ ಟೆಸ್ಟ್ ಇದೆ, ಗೊತ್ತಾಯ್ತಾ? ಡೌಟ್ ಬಂದಾಗ ಯಾವುದಕ್ಕೆ ಮನಸ್ಸು ಸಂತೋಷ ಆಗುತ್ತೋ ಅದು ಸಾತ್ವಿಕ ಅಂತ ತಿಳ್ಕೊಬೇಡಿ. ಅದು ಸಂತೋಷ ಅಂದರೆ ಈ ಹೊರಗಿಂದಲ್ಲ, ಪ್ರಸನ್ನತಾ ಅಂತ ಕರೀತಾರೆ. ಇಲ್ಲಿ ವಿಷಮೇವ ಪರಿಣಾಮ. ವಿಷಮೇವ ಪರಿಣಾಮ ಏನ ವಿಷಮೇವ ಪರಿಣಾಮ ಅಂತಿದೆಯಲ್ಲ, ವಿಷಮೇವ ಪರಿಣಾಮ ಓದ್ಕೋಬಾರ್ದು. ಎತ್ತದಗ್ರೆ ವಿಷಮೇವ ನಿಲ್ಲಿಸ್ಬೇಕಾರೆ. ಯಾವುದು ಮೊದಲಿಗೆ ಪ್ರಾರಂಭದಲ್ಲಿ ವಿಷ ಕಷ್ಟದಂತೆ ಕಾಣುತ್ತೋ, ಪರಿಣಾಮೆ ರಿಸಲ್ಟ್ ಅಲ್ಲಿ ಅಮೃತೋಪಮ, ರಿಸಲ್ಟ್ ನಲ್ಲಿ ಅಮೃತ ಇದ್ದಾಗಿರುತ್ತಲ್ಲ, ಆ ಸುಖ ಏನದು. ಇವತ್ತು ಓದೋದೆಲ್ಲ ಭಾರಿ ಕಷ್ಟದ ಕೆಲಸನೇ. ಒಂದು ವರ್ಷ ಓದ್ಬೇಕಾದ್ರೆ ಯಾಕಪ್ಪ ಸುಮ್ಮನೆ ಕೆಲಸ ಬಿಟ್ಟರೆ ವಾಸಿ ಅನಿಸ್ಬಿಡುತ್ತೆ ಆ ಸ್ಟೇಜಲ್ಲಿ. ಅದನ್ನೂ ದಾಟಿ ಹೋಗ್ತಾರೆ. ಅದು ಬಂದದ್ದು ಕಷ್ಟ ಸಿಕ್ಕಿದ್ದು ಭಾರಿ ಒಳ್ಳೆ. ಅಂದ್ರೆ ಅದನ್ನ ಶಾಸ್ತ್ರಕ್ಕೆ ಅನ್ವಯ ಮಾಡ್ಕೋಬೋದಲ್ಲ, ಅನ್ವಯ ಮಾಡ್ಕೋಬೋದಲ್ಲ. ದೊಡ್ಡದಾಗ್ತಾ ಹೋದಂತೆ ಕಷ್ಟ ಜಾಸ್ತಿ ಇರುತ್ತೆ, ದೊಡ್ಡದಾಗ್ತಾ ಹೋದಂತೆ ಫೀಸಿಂದ ಹಿಡಿದು ಎಲ್ಲ ಜಾಸ್ತಿ ಇರುತ್ತೆ. ಕೆಲವು ಸಲ ಅದು ಬೇರೆಯವರಿಗೆ ಹೋಗ್ಬೇಕು, ತಾನೇ ಅಡಿಗೆ ಮಾಡಬೇಕು, ಏನೇನೋ ಇರುತ್ತೆ. ಆದರೂ ಕೂಡ ಅದೇನದು ಮುಂದೆ ಫಲ ಗೊತ್ತಾಗುತ್ತೆ. ಯತ್ನದಗ್ರೆ ವಿಷಮಿವ ಪರಿಣಾಮಿ ಅಮೃತೋಪಮ. ಪರಿಣಾಮದಲ್ಲಿ ಏನಾಯ್ತು, ಕೊನೆಗೆ ಅಮೃತ ಇದ್ದಾಗಿದೆ. ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ. ಅದು ವರ್ಲ್ಡ್ ರಿಸಲ್ಟ್ ಆತ್ಮಬುದ್ಧಿ ಪ್ರಸಾದಜಂ. ಆತ್ಮ ಅಂದರೆ ಮನಸ್ಸು ಮತ್ತು ದೇಹ, ಬುದ್ಧಿಗೆ ಎಲ್ಲ ಪ್ರಸಾದ ಅಂದರೆ ಅತ್ಯಂತ ಹರ್ಷದಾಯಕವಾದ ಪ್ರಸಾದ. ಇದು ಒಳಗಿಂದ ಅನುಭವ ಬರಬೇಕಷ್ಟೆ. ಎಲ್ಲಿ ಎಲ್ಲ ಏನು ಆತ್ಮಶಬ್ದಕ್ಕೆ ಎಷ್ಟೆಷ್ಟು ಒಳ್ಳೆ ಅರ್ಥ ಅಷ್ಟು ತೊಗೊಂಡ್ಬಿಡ್ಬೋದು. ದೇವರ ಅನುಗ್ರಹದಿಂದ ಬಂದಿದ್ದು ಆ ರೀತಿ ಮಾಡ್ತಾರೆ. ಕೊನೆಗೆ ಊಟ ಮಾಡಿದ್ರೆ 5-6 ಜನಕ್ಕೆ ಬಡಿಸಿ ನೋಡಿ ಎಷ್ಟು ಏನು ವ್ಯಾಚಾರ. ಕುತ್ಕೊಂಡು ಊಟ ಬಡಿಸಿ ಫಸ್ಟ್ ಕ್ಲಾಸ್ ಹೋಗೋದಾಗಿತ್ತು ಅಂತ ಹೇಳಿದ್ರೆ ಅವರ ಆನಂದನೇ ಬೇರೆ. ಅವ್ನಿಗೆ ಊಟ ಸೇರೋದಿಲ್ಲ, ಅಷ್ಟು ಸುಸ್ತಾಗ್ಬಿಟ್ಟಿರುತ್ತೆ, ಅವ್ನಿಗೆ ಬೇಕು ಅನ್ಸೋದೇ ಇಲ್ಲ. ಅದು ಊಟವ್ರಿಗಿಂತ ಜಾಸ್ತಿ ಅವ್ರಿಗೆ ಆನಂದ ಆಗಿದೆ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತೀವಲ್ಲ, ಅದು ಭಾರಿ ದೊಡ್ಡ. ವಿಷ್ಣು ಪ್ರಸಾದ ಅದಕ್ಕೆ ಸೇರಿಸ್ಬಿಟ್ರೆ ಆಚಾರ್ಯ. ಪ್ರಸಾದ ಯಾರ್ಯಾರು ತಗೋಬೇಕು ಈಗ, ವಿಷ್ಣು ಪ್ರಸಾದ, ವರಪ್ರಸಾದ ಎಲ್ಲ ಸೇರ್ಕೊಂಡೋಯ್ತು. ವಿಷ್ಣು ಪ್ರಸಾದ, ಸ್ವಮನ ಪ್ರಸಾದ, ಸಾತ್ವಿಕಂ ಸುಖಂ ಮಿತಿ ಪಾತ್ರ. ಒಂದು ಕೆಲಸ ಮಾಡಿದ್ರೆ ಭಾರಿ ತೃಪ್ತಿ ಆಯ್ತು. ಸ್ವಲ್ಪ ಯೋಚನೆ ಮಾಡಿ, ಭಾರಿ ತೃಪ್ತಿ ಆಯ್ತು. ಯಾರಿಗೆ ಮಾಡಿದ್ರೆ ಅವರು ಭಾರಿ ಖುಷಿಯಿಂದ ಇದ್ದಾರೆ. ಅರ್ಥ ಆಯ್ತಾ? ಈಗ ದಾನ ತೊಗೊಂಡು ಅವನು ಖುಷಿಯಾಗಿದ್ದಾನೆ, ಏನೋ ಕೆಲಸ ಬೇಕಾಗಿತ್ತು, ದುಡ್ಡು ಕೊಟ್ಟು ಅವ್ರು ಉಪಯೋಗಿಸ್ಬಿಟ್ಟ, ಖುಷಿ ಆಯಿತು. ಇವನಿಗೆ ಕೊಟ್ಟು ಇವನಿಗೂ ಖುಷಿ ಆಯಿತು. ಇವನು ಕೊಟ್ಟ ಬೈಕೊಂಡು ಅವ್ನು ಕೊಟ್ಟಾಗ ಏನೋ ಮಾಡಿಕೊಟ್ಟ. ಎಲ್ಲ ಹೊಲಸುಮಯ. ಹಾಗಾಗಬಾರ್ದು. ಯಾವ ಸ್ಟೇಜಲ್ಲೂ ಕೂಡ ಯಾರು ತಗೊಂಡಿರ್ತಾರೋ ಅದಕ್ಕೆ ಅವನ ಪದ್ಧತಿ ಇರುತ್ತೆ. ಯಾರಾದ್ರೂ ಮನೆ ಬಂದು ಹೋದ್ರು ಅಂತ ತಿಳ್ಕೊಬೇಡ. ಅವ್ರು ಸುಖವಾಗಿ ಸೇರಿದ್ರ ಆರೋಗ್ಯವಾಯಿತು, ಅದೆಲ್ಲ ಜವಾಬ್ದಾರಿ ನಾವು ಯೋಚನೆ ಮಾಡ್ತಿರ್ಬೇಕು ಆ ಬಗ್ಗೆ. ನಮ್ಮಿಂದ ತೊಂದರೆ ಆಯಿತು ಅವರಿಗೆ, ಆ ಥರ ಯೋಚನೆ ಮಾಡೋದು. ಅದನ್ನ ಬಿಟ್ಟು ಸದ್ಯ ಹೋದ ಏನಾದ್ರು ಮಾಡ್ಕೊಂಡು ಅನ್ನಬಾರ್ದು. ವೈದ್ಯ ಹಾಗೇನೆ ಆಪರೇಷನ್ ಮಾಡಿಬಿಟ್ಟು ಹೋಗ್ಬಿಡೋದಿಲ್ಲ. ಡಿಸ್ಚಾರ್ಜ್ ಮಾಡೋವರೆಗೂ ಅದು ಕೇರ್ ಟೇಕರ್ ತೊಗೊಂಡು ಏನಾಯಿತು ಅಂತ ಕೇಳ್ತಾನೆ. ಅದು ಭಾರಿ ಇಂಪಾರ್ಟೆಂಟ್. ಅವನು ಖುಷಿ ಆಯಿತು, ದುಡ್ಡು ಬಂತು, ಎಷ್ಟು ಕೊಟ್ಟ, ಮನಸ್ಸಮ ಎಲ್ಲ ಆಯಿತು, ಅದು ನಂಬರ್ 1. ಅದು ಅವನು ಪೇಷಂಟ್ ಸದ್ಯ ಹೋಗ್ಬಿಟ್ಟ, ದುಡ್ಡೆಲ್ಲ ಸರಿಯಾಗೇ ಬಂತು, ಅದು ಖುಷಿ ಅನ್ಸೋದಿಲ್ಲ. ಏನು ಉಪಯೋಗ, ಮುಖ್ಯನೇ ಫೇಲ್ ಆಗಿಬಿಡುತ್ತಲ್ಲ, ಮನಸ್ಸಿಗೆ ಕೊರಿಯುತ್ತೆ ಅಂತ ಅವನೇನು ಹೇಳ್ತಾನೆ, ಕೊರಿತಾ ಇದೆ ಅಂತ ಹೇಳ್ತಾನೆ. ಉಳಿದವರು ಹಾಳಾಗ ನನ್ಗಂತ ಸಿಗ್ತಲ್ಲ ಅಂತ ಅವನು ಹೇಳ್ತಾನೆ. ಇನ್ನೊಂದು ಸತ್ಯ ನೆಕ್ಸ್ಟ್ ಟೈಮ್ ಮೊದಲು ಇಸ್ಕೊಂಡೆ ಕೆಲಸ ಮಾಡ್ತೀವಿ ಅಂತ ಅವನ ಯೋಚನೆಗಳೇ ಬೇರೆ. ಒಟ್ಟು ಇದು ಟೆಸ್ಟ್ ನೋಡಿ ಹೇಗಿದೆ. ಆತ್ಮಬುದ್ಧಿ ಪ್ರಸಾದಜ. ಭಗವಂತನ ಅನುಗ್ರಹಕ್ಕೆ ಅದು ಬರಬೇಕಾದ್ರೆ ದೇವರ ಅನುಗ್ರಹ ಬೇಕೇ ಬೇಕು. ತನ್ನ ಮನಸ್ಸು ಸಂತೋಷ ಆಯಿತು. ದೊಡ್ಡವರೆಲ್ಲ ಮೆಚ್ಚಿದ್ರು, ಎಲ್ಲರೂ ಹೇಳಿದ್ರು ಗುಡ್ ಅಂತ ಹೇಳಿ, ಭಾರಿ ಖುಷಿ ಆಯ್ತು ಅವ್ರಿಗೆ. ಆತ್ಮ ಶಬ್ದಕ್ಕೆ ಸೋತ್ತವರು ಅಂತ ಅರ್ಥ, ದೇವರು ಅಂತ ಅರ್ಥ, ಮನಸ್ಸು ಅಂತ ಅರ್ಥ. ಪ್ರತಿಯೊಬ್ಬರು ಸಂಬಂಧಪಟ್ಟವರೆಲ್ಲ ಸಂತೋಷಪಟ್ಟರೆ ಪರಮ ಸಾತ್ವಿಕ. ವಿಷಯೇಂದ್ರಿಯ ಸಂಯೋಗ ತ್ಯತ್ತದಗ್ರೆ ಅಮೃತೋಪಮಂ
ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಸ್ಮೃತಂ. ಊಟಪಟ್ಟ ಕರೆಕ್ಟ್ ಆಪೋಸಿಟ್. ಈಗ ಮೊದಲು ಭಾರಿ ಖುಷಿ, ಚಕ್ಕರ್ ಕ್ರಿಕೆಟ್ ಮ್ಯಾಚ್ಗೆ ಹೋಗ್ಬಿಟ್ಟ, ಒಂದು ಹೊತ್ತು ಫೇಲ್ ಹೊಡೆದ್ಬಿಟ್ಟ. ಇದು ನೋಡಿದ್ರೆ ಭಾರಿ ಖುಷಿ, ಅಲ್ಲಿ ನೋಡಿದ್ರೆ ಡಬಲ್ ಡುಬಿಕೆ ಹೊಡೆದ್ಬಿಟ್ಟ, ಅದು ಹೋಯ್ತಾರೆ. ಕೂತೊಂದು ಬೈಕೊಂಡೋದ ಬುದ್ಧಿಯಲ್ಲಿ ಒಂದು ಚೂರ ಬರೋದು ಬಿಟ್ಬಿಟ್ಟು ಬಾರ ಅಂತ ಹೋಗ್ಬಿಟ್ಟು ನೀನು ಹಣೆ ಬಾರ ಬಿಟ್ಟು ಹೋಗ್ಬಿಟ್ಟ. ಇವು ಹಣೆ ಬಾರ ಯಾರ್ದು ತಾವೇ ಗೊತ್ತಾಗುತ್ತೆ. ಅದಕ್ಕೆ ತುಂಬ ಟೆಂಪ್ಟ್ ಆಗ್ತಾರೆ. ಅದಕ್ಕೆ ತಕ್ಷಣ ಫಲ ಬರಬೇಕು ಅಂತೇಳಿ. ಆದ್ದರಿಂದ ಹೆಚ್ಚು ಸಾಧನೆ ಮಾಡೋಕ್ಕಾಗೋದಿಲ್ಲ ಅವರಿಗೆ. ಇನ್ನೂ ಕಷ್ಟ ಅನುಭವಿಸ್ತೀವಿ. ಕುಂತಿ ಅದನ್ನೇ ಕೇಳೋದು, ಇಷ್ಟು ಕಷ್ಟ ಸಾಲದ, ಇನ್ನೂ ಕಷ್ಟಪಟ್ಟು ಸಾಕು ಅಂತ ಹೇಳ್ತಾರೆ. ಯಾಕೆ ಅದರಿಂದ ಆಕೆ ಮನಸ್ಸಲ್ಲಿ ಅದು ಪರಿಣಾಮ ನೋಡ್ಕೊತಾರೆ. ವಿಷಯೇಂದ್ರಿಯ ಸಂಯೋಗ ಇದು ದೃಷ್ಟಿಕೊಂಡು ಕೊಟ್ಟು ಯಾತಕ್ಕೆ ಹಾಗಾಗತ್ತೆ ಅಂದರೆ ವಿಷಯೇಂದ್ರಿಯ ಸಂಯೋಗ ಇದೆಲ್ಲ ಬಂದಿದೆ ಆಗಲೇ. ಏಹಿ ಸಂಸ್ಪರ್ಶಜ ಭೋಗಾ ದುಃಖಯೋನಯೇವತೆ ಆದ್ಯಂತವಂತ ಕೌಂತೆಯ ನತೇಶು ರವತೇ ಬುಧಃ ಎಲ್ಲ ಬಂದಿದೆ. ಅದು ಕೇಳೋದಕ್ಕೆ ವಿಷಯ ಇಂದ್ರಿಯಗಳ ಸಂಪರ್ಕ ಇದು ಹಾಗಲ್ಲ, ಸ್ವರೂಪ ಇದು ಕನೆಕ್ಟ್ ಆಗುತ್ತೆ. ಸದ್ಯ ಕನೆಕ್ಟ್ ಆಗಿದ್ರೆ ಇದು ಕರೆಕ್ಟ್ ಅಂದರೆ ಕರೆಕ್ಟ್. ವಿಷಯೇಂದ್ರಿಯ ಸಂಯೋಗ ಎತ್ತದಗ್ರೆ ಒಟ್ಟಿನ ಭೌತಿಕ ಸುಖಗಳೆಲ್ಲ ರಾಜಸ, ಭೌತಿಕ ಸುಖ ರಾಜಸ. ಆಧ್ಯಾತ್ಮಿಕ ಸುಖ ಎಲ್ಲ ಏನದು ಸಾತ್ವಿಕ. ಈ ಪ್ರವಚನ ಅದನ್ನು ಕೇಳ್ತಾರೆ. 1 ಗಂಟೆ 2 ಗಂಟೆ ಬಿಟ್ಬಿಡಿ. ಹಿಂದೆಲ್ಲ 5-6 ಗಂಟೆ ಕೇಳೋ ಪದ್ಧತಿ ಇತ್ತು. ಭಾಗವತ ತೊಗೊಂಡ್ರೆ 5-6 ಗಂಟೆಗಳ ಕಾಲ ಆಯಾಸನೇ ಇಲ್ಲ. ಮತ್ತು ಅದು ಹೇಳ್ಬೇಕಾದ್ರೂ ಖುಷಿಯಿಂದ ಹೇಳ್ತಾರೆ. ಕೂತಿದ್ದಷ್ಟೇ ಹೇಳ್ಬೇಕಾದ್ರೂ ಖುಷಿಯಿಂದ ಹೇಳ್ತಾರೆ. ಊಟಕ್ಕೆ ಅಷ್ಟೊತ್ತು ಕೊಡೋಕ್ಕಾಗಲ್ಲ, ಬರೋತಾ ಎದ್ದೋಗ್ಬಿಡ್ತಾರೆ ಕೊನೆಗೆ. ಎಷ್ಟೊತ್ತು ಕೊಡೋದು ಬಿಡ್ರಿ ನೋಡಿ, ಎಷ್ಟೇ ಬೇಕಾದ್ರೂ ಕೊಡೋಕ್ಕಾಗೋದಿಲ್ಲ. ಇದು ಏನು ತಿಂದಿಲ್ಲ ಏನಿಲ್ಲ, ಅಷ್ಟು ಸುಖ ಕೊಡ್ತಾ ಇದೆ. ಇದು ಅರ್ಥ ಮಾಡಿಕೊಂಡ್ರೆ ಇದು ನಿಜವಾದ ಟೆಸ್ಟ್. ಮೋಹನ ಮಾತ್ಮನ ಪರಿಣಾಮೇ ವಿಷಮಿವ, ಪರಿಣಾಮದಲ್ಲಿ ವಿಷ, ಆರಂಭದಲ್ಲಿ ಅಮೃತ. ಅಲ್ಲಿ ಆರಂಭದಲ್ಲಿ ವಿಷ, ಕೊನೆಗೆ ಇದು ಎಕ್ಸಾಕ್ಟ್ ಆಪೋಸಿಟ್. ಕಾರಣ ಇದು ಹೊರಗಿಂದು, ಅದು ಒಳಗಿಂದು. ಮೋಸ್ಟ್ ಇಂಪಾರ್ಟೆಂಟ್. ಆತ್ಮಬುದ್ಧಿ ಪ್ರಸಾದ ಒಳಗಿಂದ, ಅದು ಇದು ವಿಷಯೇಂದ್ರಿಯ ಸಂಯೋಗ ಹೊರಗಿಂದು. ಆದ್ದರಿಂದ ಇದು ರಾಜಸ. ಪರಿಣಾಮೇ ಯತ್ಸುಖಂ ರಾಜಸಂಸ್ಮೃತಂ ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾರಸ್ಯ ಪ್ರಮಾದೋತ್ಥಂ ತತ್ತಾಮಸಬುದಾಹೃತಂ. ಮೊದಲು ದುಃಖ, ಕೊನೆಗೂ ದುಃಖ, ಉದ್ದಕ್ಕೂ ದುಃಖ, ಬರೀ ದುಃಖ ದುಃಖ ದುಃಖ. ದುರ್ಯೋಧನ ಸುಖ ಹುಡುಕಿರೋಣ ಅಂತ ಸಿಗುತ್ತೆ ಅವನಿಗೆ. ಹುಟ್ಟಿದಾಗಲಿಂದ ಹೇಳಿ ಸಾಯೋವರೆಗೂ ಅದೇ ಕೆಲಸ ಅವನಿಗೆ. ಇಷ್ಟಾದರೂ ಕೂಡ ಏನೋ ತಾನು ಮಾಡಿದ್ದೇ ಸರಿ, ಈ ಭ್ರಮೆ ಇದೆ. ಸುಖ ದುಃಖಗಳ ವಿವೇಚನೆ ಬರೋದಿಲ್ಲ. ತುಂಬ ಜನಕ್ಕೆ ಸುಖದ ಕಾನ್ಸೆಪ್ಟೇ ಗೊತ್ತಿಲ್ಲ. ಅದನ್ನು ಹೇಳ್ತಾರೆ. ಆತ್ಮಬುದ್ಧಿ ಪ್ರಸಾದ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಎತ್ತದಗ್ರೆ ಪರಿಣಾಮ ಎರಡೂ ಗಂತಿರಬೇಕು, ಅವ ಸರಿ ಹೋಗ್ಬೇಕು. ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ. ಒಂದು ಕಡೆಗೆ ಸುಖ ಹೆಸರಿ ಸುಖನೇ ಹೊರತು ದೃಷ್ಟಾಂತ ಕೊಡ್ತಾರೆ. ನಿದ್ರಾ ಆಲಸ್ಯ ಪ್ರಮಾದೋತ್ತಮ. ನಿದ್ರೆ ಮಾಡ್ತಾನೆ ಸುಖ. ಎಲ್ಲೋ ಒಳ್ಳೆ ಕೆಲಸ ಯಾವ ಸಿಕ್ಕರೂ ಹೋಗ್ಬಿಡ್ತಾನೆ. ಅಲ್ಲಿ ಆಲಸ್ಯ ಸೋಮಾರಿತನ ಮಾಡ್ತಾನೆ. ಪ್ರಮಾದ ತಪ್ಪು ಮಾಡ್ತಾನೆ. ಇದರಿಂದ ಏನು ಸುಖ ಉಂಟಾಗತ್ತಲ್ಲ ಅದೆಲ್ಲ ತಾಮಸ ಅಂತ ತಿಳ್ಕೊಳ್ಳಿ. ಈ 3 ತಿಳ್ಕೊಂಡ್ಬಿಟ್ರೆ, ಇಷ್ಟು ತಿಳ್ಕೊಂಡ್ರೂ ಕೂಡ ಒಂದು ಮನುಷ್ಯ ಒಂದು ಗೋಲ್ ಸೆಟ್ ಆಗುತ್ತೆ. ಹೇಗಿರ್ಬೇಕಾಗಿದ್ರೆ ಅಂತ ಒಂದು ನಿಯಮ ಗೊತ್ತಾಗೋದ್ರಿಂದ ಆರಾಮಾಗಿರ್ಬೋದು. ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾರಸ್ಯ ಪ್ರಮಾದೋತ್ತಂ ತತ್ತಾವಸಮುದಾಹೃತಂ. ಇಷ್ಟು ಹೇಳಿ ಮುಂದೆ ದೊಡ್ಡ ವಿಷಯ ಶುರುವಾಗುತ್ತೆ. ಇದನ್ನು ಬಿಟ್ಟರೆ ಯೋಚನೆ ಮಾಡೋಕ್ಕೆ ಬರುತ್ತಾ ಅಂದರೆ ಬರೋದಿಲ್ಲ ಅಂತ ಹೇಳೋದಕ್ಕೆ ಕಾರಣ ಕೊಡ್ತಾರೆ. ಮುಂದೆ ನಾಳೆ ದಿವಸ ಅದನ್ನು ಕಂಟಿನ್ಯೂ ಮಾಡೋಣ. ಭಾರಿ ಭಾರಿ ಇಂಪಾರ್ಟೆಂಟ್ ವಿಷಯ. ದೊಡ್ಡ ತಾತ್ಪರ್ಯ ಕೊಡ್ತಾರೆ ಆಚಾರ್ಯರಿಗೆಲ್ಲ. ಹೇಳ್ಬೇಕಾದ್ರೆ ಮುಂದೆ ಶ್ಲೋಕಕ್ಕೆ ಅವಕ್ಕೆಲ್ಲ ಆಲ್ಮೋಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಎಲ್ಲರ ಸಮರಿ ಇದ್ದಾಗಿದೆ.